ಎಲ್ಲರಿಗೂ ನಮಸ್ಕಾರ. ನಾನು ಸುನಿಲ್ ಕುಮಾರ್ ಜಾಧವ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹುಲ್ಸೂರಿನಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾವು ಈ ವಿಡಿಯೋದಲ್ಲಿ ಗುಣಕದ ಪರಿಕಲ್ಪನೆ ಎಂಬ ಅಧ್ಯಾಯದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಈ ಗುಣಕದ ಪರಿಕಲ್ಪನೆ ಎಂಬ ಅಧ್ಯಾಯದಲ್ಲಿ ಮೊದಲನೇದಾಗಿ ಬರೋದು ಅಧ್ಯಯನದ ಅಂಶಗಳು. ಅದರಲ್ಲಿ ಪೀಠಿಕೆ, ಗುಣಕದ ಅರ್ಥ, ಗುಣಕದ ಊಹೆಗಳು, ಗುಣಕದ ಕಾರ್ಯಾಚರಣೆ, ಗುಣಕದ ರೇಖಾತ್ಮಕ ಪ್ರಸ್ತುತಿ, ಕೊನೆಯದಾಗಿ ಗುಣಕದ ಮಿತಿಗಳು. ಈ 6 ಅಂಶಗಳನ್ನು ಈ ಅಧ್ಯಯನವು ಒಳಗೊಂಡಿರುತ್ತದೆ. ಇದರಲ್ಲಿ ಮೊದಲನೇದಾಗಿ ಪೀಠಿಕೆ. ಈ ಗುಣಕ ಎಂಬ ಪರಿಕಲ್ಪನೆಯನ್ನು ಅರ್ಥಶಾಸ್ತ್ರದಲ್ಲಿ ಮೊದಲ ಬಾರಿಗೆ ಇಂಗ್ಲೆಂಡ್ ದೇಶದ ಅರ್ಥಶಾಸ್ತ್ರಜ್ಞರಾದಂತಹ RF ಖಾನ್ ಅವರು ಬಳಸ್ತಾರೆ. ಈ ಗುಣಕ ಎಂಬ ಪರಿಕಲ್ಪನೆಯನ್ನು ಅವರು 1931ರಲ್ಲಿ ಪರಿಚಯಿಸ್ತಾರೆ. ಅವರ ಪ್ರಕಾರ ಹೂಡಿಕೆಯಲ್ಲಿ ಆಗುವ ಬದಲಾವಣೆಯ ಪರಿಣಾಮವಾಗಿ ಉದ್ಯೋಗದ ಪ್ರಮಾಣದಲ್ಲಿಯೂ ಸಹ ಬದಲಾವಣೆ ಆಗುತ್ತೆ ಅಂತೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ಚೇಂಜ್ ಇನ್ ಎಂಪ್ಲಾಯ್ಮೆಂಟ್ ಡ್ಯೂ ಟು ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಹೇಳ್ತಾರೆ. ಅಂದರೆ ಹೂಡಿಕೆಯಲ್ಲಿ ಏನು ಬದಲಾವಣೆ ಆಗುತ್ತಲ್ಲ, ಆ ಹೂಡಿಕೆಯಲ್ಲಿ ಬದಲಾವಣೆಯಾಗುವ ಪರಿಣಾಮವಾಗಿ ಉದ್ಯೋಗದ ಪ್ರಮಾಣದಲ್ಲಿಯೂ ಸಹ ಬದಲಾವಣೆಯಾಗುತ್ತೆ ಅಂಥೇಳಿ ಹೇಳ್ತಾರೆ. ಈ ಏನು ಡೆಲ್ಟಾ ಸಿಂಬಲ್ ಐತಲ್ಲ, ಅದನ್ನು ನಾವು ಎಕನಾಮಿಕ್ಸಲ್ಲಿ ಚೇಂಜ್ ಅಥವಾ ಬದಲಾವಣೆ ಅಂಥೇಳಿ ಬಳಸ್ತೀವಿ. ಅಂದರೆ ಇಲ್ಲಿ ನೋಡಿ, ಹೂಡಿಕೆಯಲ್ಲಿ ಆಗುವ ಬದಲಾವಣೆಯ ಪರಿಣಾಮವಾಗಿ ಉದ್ಯೋಗದ ಪ್ರಮಾಣದಲ್ಲಿಯೂ ಸಹ ಬದಲಾವಣೆ ಆಗುತ್ತೆ. ಹಾಗಾಗಿ ನಾವು ಈ ಅವರ ಪರಿಕಲ್ಪನೆಯನ್ನು ಉದ್ಯೋಗದ ಗುಣಕ ಅಂಥೇಳಿ ಕರಿತೀವಿ. ಇಲ್ಲಿ ನಾವು ಹೂಡಿಕೆ ಮತ್ತು ಉದ್ಯೋಗದ ನಡುವೆ ಪಾಸಿಟಿವ್ ರಿಲೇಷನ್ ಇರುತ್ತೆ ಅಂಥೇಳಿ ಹೇಳ್ಬೋದು. ಸೊ ಯಾವ ರೀತಿ ಅಂತಂದರೆ, ಹೂಡಿಕೆ ಹೆಚ್ಚಾದಂತೆ ಉದ್ಯೋಗದ ಪ್ರಮಾಣವೂ ಸಹ ಹೆಚ್ಚಿಗಾಗುತ್ತೆ, ಹೂಡಿಕೆ ಕಡಿಮೆ ಆದಂತೆ ಉದ್ಯೋಗದ ಪ್ರಮಾಣವೂ ಸಹ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಹೂಡಿಕೆ ಮತ್ತು ಉದ್ಯೋಗದ ನಡುವೆ ಪಾಸಿಟಿವ್ ರಿಲೇಷನ್ ಇರುತ್ತೆ ಅಂಥೇಳಿ ಹೇಳ್ಬೋದು. RF ಖಾನ್ ಅವರು ಈ ಉದ್ಯೋಗದ ಗುಣಕವನ್ನು ಒಂದು ಸೂತ್ರದ ಸಹಾಯದಿಂದ ವಿವರಿಸಿದ್ದಾರೆ. ಆ ಸೂತ್ರ ಯಾವುದಂತೇಳಿ ನೋಡೋಣ. K1 ಈಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಎಂಪ್ಲಾಯ್ಮೆಂಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್. ಇಲ್ಲಿ K1 ಅಂದರೆ ಉದ್ಯೋಗದ ಗುಣಕ, ಚೇಂಜ್ ಇನ್ ಎಂಪ್ಲಾಯ್ಮೆಂಟ್ ಅಂದರೆ ಉದ್ಯೋಗದಲ್ಲಿ ಆಗುವ ಬದಲಾವಣೆ, ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆಯಲ್ಲಿ ಆಗುವ ಬದಲಾವಣೆ. ಈ ಸೂತ್ರವನ್ನು ಯಾವ ರೀತಿ ಓದ್ತೀವಿ ಅಂದರೆ, ಎಂಪ್ಲಾಯ್ಮೆಂಟ್ ಮಲ್ಟಿಪ್ಲಾಯರ್ ಈಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಎಂಪ್ಲಾಯ್ಮೆಂಟ್ ಡ್ಯೂ ಟು ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್ ಅಂಥೇಳಿ ಓದ್ತೀವಿ. ಓಕೆನಾ? ಸೊ ಆದರೆ ಈ ಉದ್ಯೋಗದ ಗುಣಕದ ಪರಿಕಲ್ಪನೆ ಏನೈತಲ್ಲ, ಅರ್ಥಶಾಸ್ತ್ರದಲ್ಲಿ ಅಷ್ಟು ಜನಪ್ರಿಯವಾಗುವುದಿಲ್ಲ. ಹಾಗಾಗಿ ನಾವು ಇದನ್ನು ಹೆಚ್ಚಾಗಿ ಬಳಸುವುದಿಲ್ಲ. ಈ ಗುಣಕ ಎಂಬ ಪರಿಕಲ್ಪನೆಯನ್ನು ಅರ್ಥಶಾಸ್ತ್ರದಲ್ಲಿ ಜನಪ್ರಿಯಗೊಳಿಸಿದ ಕೀರ್ತಿ ನಾವು JM ಕೇನ್ಸ್ ಅವರಿಗೆ ನೀಡ್ತೀವಿ. JM ಕೇನ್ಸ್ ಅವರು ಈ ಗುಣಕ ಎಂಬ ಪರಿಕಲ್ಪನೆಯನ್ನು ತಮ್ಮ ಸಿದ್ಧಾಂತದಲ್ಲಿ ಅಳವಡಿಸಿಕೊಳ್ತಾರೆ. ಅವರು 1936ರಲ್ಲಿ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಆ ಕೃತಿಯ ಹೆಸರು ದಿ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ ಎಂಬ ಕೃತಿಯನ್ನು ರಚನೆ ಮಾಡ್ತಾರೆ. ಆ ಕೃತಿಯಲ್ಲಿ ಅವರು ಈ ಗುಣಕದ ಪರಿಕಲ್ಪನೆಯನ್ನು ವಿಸ್ತೃತವಾಗಿ ವಿವರಿಸ್ತಾರೆ. JM ಕೇನ್ಸ್ ಅವರ ಪ್ರಕಾರ ಹೂಡಿಕೆಯಲ್ಲಿ ಆಗುವ ಬದಲಾವಣೆಯ ಪರಿಣಾಮವಾಗಿ ಆದಾಯದಲ್ಲಿ ಆಗುವ ಬದಲಾವಣೆಯನ್ನು ನಾವು ಗುಣಕ ಅಂಥೇಳಿ ಕರಿತೀವಿ ಅಂಥೇಳಿ ಹೇಳ್ತಾರೆ. ಅಂದರೆ JM ಕೇನ್ಸ್ ಅವರ ಪ್ರಕಾರ ಚೇಂಜ್ ಇನ್ ಇನ್ಕಮ್ ಡ್ಯೂ ಟು ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್ ಅಂಥೇಳಿ ಹೇಳ್ತಾರೆ. ಇಲ್ಲಿ ನೋಡಿ, ಹೂಡಿಕೆಯಲ್ಲಿ ಆಗುವ ಬದಲಾವಣೆಯ ಪರಿಣಾಮವಾಗಿ ಆದಾಯದಲ್ಲಿಯೂ ಸಹ ಬದಲಾವಣೆ ಆಗುತ್ತೆ. ಸೊ ಇಲ್ಲಿ ಹೂಡಿಕೆ ಮತ್ತು ಆದಾಯದ ನಡುವೆ ಪಾಸಿಟಿವ್ ರಿಲೇಷನ್ ಇರುತ್ತೆ ಅಂಥೇಳಿ ಹೇಳ್ಬೋದು. ಯಾವ ರೀತಿ ಅಂತಂದರೆ, ಹೂಡಿಕೆ ಹೆಚ್ಚಾದಂತೆ ಆದಾಯವೂ ಸಹ ಹೆಚ್ಚಿಗಾಗುತ್ತೆ, ಹೂಡಿಕೆ ಕಡಿಮೆ ಆದಂತೆ ಆದಾಯವೂ ಸಹ ಕಡಿಮೆ ಆಗಿಬಿಡುತ್ತೆ. ಇಲ್ಲಿ ಒಂದು ವಿಷಯ ಗಮನಿಸಬೇಕು ನಾವು. RF ಖಾನ್ ಅವರು ಉದ್ಯೋಗ ಅಂಥೇಳಿ ಬಳಸಿದ್ದಾರೆ. RF ಖಾನ್ ಅವರು ಏನು ಹೇಳ್ತಾರೆ, ಚೇಂಜ್ ಇನ್ ಎಂಪ್ಲಾಯ್ಮೆಂಟ್ ಡ್ಯೂ ಟು ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್ ಅಂಥೇಳಿ ಹೇಳ್ತಾರೆ. ಆದರೆ ಕೇನ್ಸ್ ಅವರು ಏನು ಹೇಳ್ತಾರೆ, ಚೇಂಜ್ ಇನ್ ಇನ್ಕಮ್ ಡ್ಯೂ ಟು ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್ ಅಂಥೇಳಿ ಹೇಳ್ತಾರೆ. ಅವರು RF ಖಾನ್ ಅವರು ಉದ್ಯೋಗ ಮತ್ತು JM ಕೇನ್ಸ್ ಅವರು ಆದಾಯವನ್ನು ಬಳಸ್ತಾರೆ. ಹಾಗಾಗಿ ನಾವು ಈ JM ಕೇನ್ಸ್ ಅವರ ಗುಣಕದ ಪರಿಕಲ್ಪನೆಯನ್ನು ಆದಾಯದ ಗುಣಕ ಅಥವಾ ಹೂಡಿಕೆಯ ಗುಣಕ ಅಂಥೇಳಿ ಕರಿತೀವಿ.
ಇನ್ನು ನೆಕ್ಸ್ಟ್ ಗುಣಕದ ಅರ್ಥ. ಹೂಡಿಕೆಯ ಬದಲಾವಣೆಯ ಪರಿಣಾಮವಾಗಿ ಆದಾಯದಲ್ಲಾಗುವ ಬದಲಾವಣೆಯನ್ನು ಸೂಚಿಸುವುದೇ ಗುಣಕವಾಗಿದೆ. ಅಂದರೆ ಹೂಡಿಕೆಯಲ್ಲಿ ಏನು ಬದಲಾವಣೆ ಆಗುತ್ತಲ್ಲ, ಆ ಬದಲಾವಣೆಯ ಪರಿಣಾಮವಾಗಿ ಆದಾಯದಲ್ಲಿ ಆಗುವ ಬದಲಾವಣೆಯನ್ನು ಸೂಚಿಸುವುದೇ ಗುಣಕವಾಗಿದೆ ಅಂಥೇಳಿ ಹೇಳ್ತಾರೆ. ಅಂದರೆ ಗುಣಕ ಆದಾಯ ಮತ್ತು ಹೂಡಿಕೆ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ವಿವರಿಸುತ್ತದೆ. ಅಂದರೆ ಇಲ್ಲಿ ಆದಾಯ ಹೂಡಿಕೆಯ ಮೇಲೆ ಅವಲಂಬಿತವಾಗಿದೆ ಅಂಥೇಳಿ ಹೇಳಬಹುದು. ಸೊ ಯಾವ ರೀತಿ ಅಂತಂದರೆ, ಹೂಡಿಕೆಯಲ್ಲಿ ಬದಲಾವಣೆ ಆಗುವುದರಿಂದ ಆದಾಯದಲ್ಲಿಯೂ ಸಹ ಬದಲಾವಣೆ ಆಗುತ್ತೆ. ಆದ್ದರಿಂದ ನಾವು ಇದನ್ನು ಯಾವ ರೀತಿ ಹೇಳ್ಬೋದಂದರೆ, ಹೂಡಿಕೆ ಮತ್ತು ಆದಾಯ ಒಂದಕ್ಕೊಂದು ಅವಲಂಬನೆಯನ್ನು ಹೊಂದಿವೆ ಅಂಥೇಳಿ ಹೇಳಬಹುದು. ಇದನ್ನು ಸೂತ್ರದ ರೂಪದಲ್ಲಿ ಈ ಕೆಳಗಿನಂತೆ ವ್ಯಕ್ತಪಡಿಸಬಹುದು. ಸೊ ಸೂತ್ರದ ರೂಪದಲ್ಲಿ ನಾವು ಇದನ್ನು ವ್ಯಕ್ತಪಡಿಸಬಹುದು. ಆ ಸೂತ್ರ ಯಾವುದಂದರೆ ಕೆ ಈಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಇನ್ಕಮ್ ಡಿವೈಡೆಡ್ ಬೈ ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್. ಇಲ್ಲಿ ಕೆ ಅಂದರೆ ಗುಣಕ, ಚೇಂಜ್ ಇನ್ ಇನ್ಕಮ್ ಅಂದರೆ ಆದಾಯದಲ್ಲಾದ ಬದಲಾವಣೆ, ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆಯಲ್ಲಿನ ಬದಲಾವಣೆ. ಈ ಸೂತ್ರವನ್ನು ಯಾವ ರೀತಿ ಓದ್ತೀವಿ ಅಂದರೆ, ಮಲ್ಟಿಪ್ಲೈಯರ್ ಈಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಇನ್ಕಮ್ ಡ್ಯೂ ಟು ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಓದ್ತೀವಿ. ಸೊ ಈ ಸೂತ್ರದ ಸಹಾಯದಿಂದ ನಾವು ಗುಣಕದ ಮೌಲ್ಯವನ್ನು ಕಂಡುಹಿಡಿಯಬಹುದು. ಕೇನ್ಸ್ ಅವರು ಇಲ್ಲಿ ಮತ್ತೊಂದು ಸೂತ್ರವನ್ನು ಸಹ ನೀಡಿದ್ದಾರೆ. ಆ ಸೂತ್ರ ಯಾವುದು ಅಂತೇಳಿ ನೋಡೋಣ. ಕೆ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 1 ಮೈನಸ್ MPC. ಇಲ್ಲಿ MPC ಅಂದರೆ ಮಾರ್ಜಿನಲ್ ಪ್ರೊಫೆನ್ಸಿಟಿ ಟು ಕನ್ಸ್ಯೂಮ್ ಅಂಥೇಳಿ ಅರ್ಥ. ಅಂದರೆ ಕನ್ನಡದಲ್ಲಿ ಸೀಮಾಂತ ಅನುಭೋಗ ಪ್ರವೃತ್ತಿ. ಈ ಸೀಮಾಂತ ಅನುಭೋಗ ಪ್ರವೃತ್ತಿಯನ್ನು ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂದರೆ, MPC ಈಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಕನ್ಸಂಪ್ಷನ್ ಡಿವೈಡೆಡ್ ಬೈ ಚೇಂಜ್ ಇನ್ ಇನ್ಕಮ್. ಅಂದರೆ ಇಲ್ಲಿ ಆದಾಯದಲ್ಲಿ ಆಗುವ ಬದಲಾವಣೆಯ ಪರಿಣಾಮವಾಗಿ ನಮ್ಮ ಏನು ಅನುಭೋಗದ ವೆಚ್ಚದ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅದನ್ನು ನಾವು ಮಾರ್ಜಿನಲ್ ಪ್ರೊಫೆನ್ಸಿಟಿ ಟು ಕನ್ಸ್ಯೂಮ್ ಅಂಥೇಳಿ ಹೇಳ್ತೀವಿ. ಅಂದರೆ ಇಲ್ಲಿ ನೋಡಿ, ಚೇಂಜ್ ಇನ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಡ್ಯೂ ಟು ಚೇಂಜ್ ಇನ್ ಇನ್ಕಮ್ ಅಂಥೇಳಿ ಹೇಳ್ತೀವಿ. ಸೊ ಈ ಎರಡೂ ಸೂತ್ರಗಳ ಸಹಾಯದಿಂದ ನಾವು ಈ ಗುಣಕ ಎಂಬ ಪರಿಕಲ್ಪನೆಯನ್ನು ಕಂಡುಹಿಡಿಯಬಹುದು. ನೆಕ್ಸ್ಟ್ ಗುಣಕದ ಕಲ್ಪನೆಗಳು. ಅರ್ಥವ್ಯವಸ್ಥೆಯಲ್ಲಿ ಹೊಸ ಹೂಡಿಕೆ ಕೈಗೊಳ್ಳಲಾಗುತ್ತದೆ. ಸೊ ಕೇನ್ಸ್ ಅವರು ಏನು ಹೇಳ್ತಾರೆ, ಅರ್ಥವ್ಯವಸ್ಥೆಯಲ್ಲಿ ಹೊಸ ಹೂಡಿಕೆಗಳನ್ನು ಕೈಗೊಳ್ಳಲಾಗುತ್ತೆ. ಸೊ ಹೊಸ ಹೂಡಿಕೆ ಆಗೋದ್ರಿಂದ ಏನಾಗುತ್ತೆ, ಆದಾಯವೂ ಸಹ ಹೆಚ್ಚಿಗಾಗುತ್ತೆ. ಒಂದು ವೇಳೆ ಹೂಡಿಕೆನೇ ಆಗಿಲ್ಲ ಅಂದರೆ ಆದಾಯ ಸ್ಥಿರವಾಗಿ ಬಿಡುತ್ತೆ ಅಂಥೇಳಿ ಹೇಳ್ತಾರೆ. ನೆಕ್ಸ್ಟ್, ಸೀಮಾಂತ ಅನುಭೋಗದ ಕ್ರಿಯೆ ಅಥವಾ ಪ್ರವೃತ್ತಿ ಬದಲಾಗದೆ ಸ್ಥಿರವಾಗಿರುತ್ತೆ. ಮಾರ್ಜಿನಲ್ ಪ್ರೊಫೆನ್ಸಿಟಿ ಟು ಕನ್ಸ್ಯೂಮ್ ಏನೈತಲ್ಲ ಅದು ಕಾನ್ಸ್ಟೆಂಟ್ ಇರುತ್ತೆ ಅಂಥೇಳಿ ಹೇಳ್ತಾರೆ. ಸೊ ಯಾವ ರೀತಿ ಅಂತಂದರೆ, ಫಾರ್ ಎಕ್ಸಾಂಪಲ್ ನಮ್ಮ ಆದಾಯ 100 ಕೋಟಿ ಇದೆ ಅಂಥೇಳಿ ಅಂದ್ಕೊಳ್ಳಿ. ನಾವು ನಮ್ಮ ಆದಾಯ ಏನಿರುತ್ತಲ್ಲ ಅದನ್ನು ಕೇನ್ಸ್ ಅವರು 2 ಭಾಗದಲ್ಲಿ ಡಿವೈಡ್ ಮಾಡ್ತಾರೆ. ಅಂದರೆ ಇಲ್ಲಿ Y ಅಂದರೆ ಆದಾಯ. ಸೊ ನಮ್ಮ ಆದಾಯ ಏನಿರುತ್ತೆ ಅದನ್ನು 2 ಭಾಗದಲ್ಲಿ ಡಿವೈಡ್ ಮಾಡ್ತಾರೆ. ಒಂದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಮತ್ತೊಂದು ಇನ್ವೆಸ್ಟ್ಮೆಂಟ್. ಸೊ ಈ 2 ಭಾಗದಲ್ಲಿ ಡಿವೈಡ್ ಮಾಡ್ತಾರೆ. ಸೊ ನಮ್ಮ ಆದಾಯ ಏನಿರುತ್ತಲ್ಲ ಅದನ್ನು ನಾವು ನಮ್ಮ ಅನುಭೋಗದ ವೆಚ್ಚದ ಮೇಲೆ ಬಳಸ್ತೀವಿ, ಮತ್ತು ಅದನ್ನು ಸ್ವಲ್ಪ ಪ್ರಮಾಣದ ಏನು ಉಳಿತಲ್ಲ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅಂಥೇಳಿ ಕೇನ್ಸ್ ಅವರು ಹೇಳ್ತಾರೆ. ಇಲ್ಲಿ ಕೇನ್ಸ್ ಅವರು ಮತ್ತೊಂದು ವಿಷಯ ಹೇಳ್ತಾರೆ, ಇನ್ವೆಸ್ಟ್ಮೆಂಟ್ ಈಸ್ ನಥಿಂಗ್ ಬಟ್ ಸೇವಿಂಗ್ ಅಂಥೇಳಿ ಹೇಳ್ತಾರೆ. ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಲ್ಲ ಅದು ನಮ್ಮ ಸೇವಿಂಗ್ ಆಗಿರುತ್ತೆ ಅಥವಾ ಉಳಿತಾಯ ಆಗಿರುತ್ತೆ ಅಂಥೇಳಿ ಹೇಳ್ತಾರೆ. ಅಂದರೆ ನಾವು ಏನು ಸೇವಿಂಗ್ ಮಾಡಿರ್ತೀವಲ್ಲ ಅದು ನಮ್ಮ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಅಂಥೇಳಿ ಹೇಳ್ತಾರೆ. ಸೊ ಈ ರೀತಿ ನಮ್ಮ ಆದಾಯ ಏನೈತಲ್ಲ ಅದನ್ನು 2 ಭಾಗದಲ್ಲಿ ಡಿವೈಡ್ ಮಾಡ್ತಾರೆ. ಓಕೆ, ಸೊ ಈಗ ಉದಾಹರಣೆ ನೋಡೋಣ. ನಮ್ಮ ಆದಾಯ 100 ಕೋಟಿ ಇದೆ ಅಂಥೇಳಿ ಅಂದ್ಕೊಳ್ಳಿ. ಈ 100 ಕೋಟಿ ಆದಾಯದಾಗಿಂದು ನಾವು 50% ಅಂದರೆ 50% ಏನು ಆದಾಯ ಐತಲ್ಲ ಅದನ್ನು ನಾವು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ಗೋಸ್ಕರ ಬಳಸ್ತಾ ಇದ್ದೀವಿ. ರಿಮೈನಿಂಗ್ 50 crores ಏನೈತಲ್ಲ ಅದನ್ನು ಸೇವಿಂಗ್ ಮಾಡ್ತಾ ಇದ್ದೀವಿ. ಓಕೆ, ಸೊ 100 crores ಆದಾಯ ಐತಿ, ಅದರಲ್ಲಿ ನಾವು 50 crores
ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ರಿಮೈನಿಂಗ್ 50 crores ಸೇವಿಂಗ್ ಮಾಡ್ತಾ ಇದ್ದೀವಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಅನುಭೋಗಕ್ಕೋಸ್ಕರ ಎಷ್ಟು ಬಳಸ್ತಾ ಇದ್ದೀವಿ? 50 ಕೋಟಿ ಅಂದರೆ 50%. ನೆಕ್ಸ್ಟ್ ನಮ್ಮ ಆದಾಯ 150 crore ಆಗಿದೆ ಅಂಥೇಳಿ ಅಂದ್ಕೊಳ್ಳಿ. ಸೊ ಈ 150 crore ಆದಾಯದಿಂದ ನಾವು ಮತ್ತೆ 75% ಅಂದರೆ ಮತ್ತೆ 50%, ಮತ್ತೆ 50% ಅಂದರೆ 75 crores rupees ಏನೈತಲ್ಲ ಅದನ್ನು ನಾವು ಏನು ಮಾಡ್ತಾ ಇದ್ದೀವಿ? ನಮ್ಮ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ಗೋಸ್ಕರ ಬಳಸ್ತಾ ಇದ್ದೀವಿ. ರಿಮೈನಿಂಗ್ 50% ಏನೈತಲ್ಲ ಅದು ನಾವು ಸೇವಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಅಂದರೆ ಇಲ್ಲಿ ನಮ್ಮ ಆದಾಯ ಹೆಚ್ಚಾದಂತೆ ನಮ್ಮ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಏನೈತಲ್ಲ ಅದು ಕಾನ್ಸ್ಟೆಂಟ್ ಇರ್ತಾ ಇದೆ. ಮೊದಲು 100 crores ಆದಾಯ ಇತ್ತು, ಅದರಲ್ಲಿ ನಾವು 50% ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ವಿ ಅಂದರೆ 50 ಕೋಟಿ. ಈಗ ನಮ್ಮ ಆದಾಯ 150 crores ಆಗಿದೆ, ಅದರಲ್ಲಿ ನಾವು 50% ಅಂದರೆ 75 crores ಏನು ಮಾಡ್ತಾ ಇದ್ದೀವಿ? ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ವಿ. ಅಂದರೆ ಆದಾಯ ಹೆಚ್ಚಾದಂತೆ ನಮ್ಮ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಏನೈತಲ್ಲ ಅದು ಕಾನ್ಸ್ಟೆಂಟ್ ಇರ್ತಾ ಇದೆ, ಅದು ಸ್ಥಿರವಾಗಿರ್ತಾ ಇದೆ ಅಂತೇಳಿ ಕೇನ್ಸ್ ಅವರು ಹೇಳ್ತಾರೆ. ನೆಕ್ಸ್ಟ್, ಆರ್ಥಿಕತೆ ಸಂಪೂರ್ಣವಾಗಿ ಮುಕ್ತವಾಗಿರುವುದಿಲ್ಲ. ಇಲ್ಲಿ ಕೇನ್ಸ್ ಅವರು ಹೇಳ್ತಾರೆ ಆರ್ಥಿಕತೆ ಸಂಪೂರ್ಣವಾಗಿ ಮುಕ್ತವಾಗಿರುವುದಿಲ್ಲ, ಇಲ್ಲಿ ಕೆಲವೊಂದು ನೀತಿ ನಿರ್ಬಂಧನೆಗಳು ಇರುತ್ತೆ ಅಂಥೇಳಿ ಕೇನ್ಸ್ ಅವರು ಹೇಳ್ತಾರೆ. ನೆಕ್ಸ್ಟ್, ಅಪೂರ್ಣೋದ್ಯೋಗದ ಸನ್ನಿವೇಶ ಇರುತ್ತೆ. ಅಪೂರ್ಣೋದ್ಯೋಗ ಸನ್ನಿವೇಶ ಅಂದರೆ ಅಂಡರ್ ಎಂಪ್ಲಾಯ್ಮೆಂಟ್ ಅಂತೇಳಿ ಅರ್ಥ. ಇಲ್ಲಿ ಅಂಡರ್ ಎಂಪ್ಲಾಯ್ಮೆಂಟ್ ನೋಡೋಕ್ಕಿಂತ ಮುಂಚೆ ನಾವು ಫುಲ್ ಎಂಪ್ಲಾಯ್ಮೆಂಟ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು. ಫುಲ್ ಎಂಪ್ಲಾಯ್ಮೆಂಟ್ ಅಂದರೆ ಪೂರ್ಣೋದ್ಯೋಗ, ಅಂಡರ್ ಎಂಪ್ಲಾಯ್ಮೆಂಟ್ ಅಂದರೆ ಅಪೂರ್ಣೋದ್ಯೋಗ. ಪೂರ್ಣೋದ್ಯೋಗ ಸನ್ನಿವೇಶದಲ್ಲಿ ಏನಿರುತ್ತೆ ಅಂದರೆ ಅಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಈಕ್ವಲ್ ಆಗಿ ಕಾರ್ಯನಿರ್ವಹಿಸುತ್ತೆ, ಮತ್ತು ಎಲ್ಲರಿಗೆ ಉದ್ಯೋಗ ಇರುತ್ತೆ, ಎಲ್ಲರ ಆದಾಯ ಸ್ಥಿರವಾಗಿರುತ್ತೆ. ಸೊ ಇದು ಫುಲ್ ಎಂಪ್ಲಾಯ್ಮೆಂಟ್ ಕೆಲವೊಂದು ಸಿಚುವೇಶನ್. ಮತ್ತು ಅಂಡರ್ ಎಂಪ್ಲಾಯ್ಮೆಂಟಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ಡಿಮ್ಯಾಂಡ್ ಹೆಚ್ಚಿಗಿರುತ್ತೆ, ಮತ್ತು ಇಲ್ಲಿ ಕೆಲವೊಬ್ಬರು ನಿರುದ್ಯೋಗಿಗಳಾಗಿರ್ತಾರೆ, ಮತ್ತು ಆದಾಯ ಸ್ಥಿರವಾಗಿರುವುದಿಲ್ಲ. ಕೆಲವರ ಆದಾಯ ಹೆಚ್ಚಿಗಿರುತ್ತೆ, ಕೆಲವರ ಆದಾಯ ಕಡಿಮೆ ಇರುತ್ತೆ. ಸೊ ಅಂಡರ್ ಎಂಪ್ಲಾಯ್ಮೆಂಟ್ ಸಿಚುವೇಶನ್ದಲ್ಲಿ ಕೇನ್ಸ್ ಅವ್ರು ಏನು ಹೇಳ್ತಾರೆ? ಎಂಪ್ಲಾಯ್ಮೆಂಟ್ ಇದು ಮಲ್ಟಿಪ್ಲೈಯರ್ ಏನೈತಲ್ಲ ಅದು ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸುತ್ತೆ ಅಂಥೇಳಿ ಹೇಳ್ತಾರೆ. ಸೊ ಯಾವ ರೀತಿ ಅಂತಂದರೆ ಅಂಡರ್ ಎಂಪ್ಲಾಯ್ಮೆಂಟ್ ಸಿಚುವೇಶನ್ದಲ್ಲಿ ಡಿಮ್ಯಾಂಡ್ ಹೆಚ್ಚಿಗಿರುತ್ತೆ, ಆ ಡಿಮ್ಯಾಂಡ್ ಹೆಚ್ಚಿಗಿರೋ ಕಾರಣ ಅಲ್ಲಿ ಇನ್ವೆಸ್ಟ್ಮೆಂಟ್ ಹೆಚ್ಚಿಗಾಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಆಗೋದ್ರಿಂದ ಆದಾಯವು ಸಹ ಹೆಚ್ಚಿಗಾಗ್ಬಿಡುತ್ತೆ. ಸೊ ಇಂತಹ ಸನ್ನಿವೇಶದಲ್ಲಿ ಇಲ್ಲಿ ಗುಣಕದ ಪರಿಕಲ್ಪನೆ ಏನೈತಲ್ಲ ಅದು ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸುತ್ತೆ ಅಂಥೇಳಿ ಕೇನ್ಸ್ ಅವರು ಹೇಳ್ತಾರೆ. ನೆಕ್ಸ್ಟ್, ಪರಿಣಾಮಕಾರಿ ಬೇಡಿಕೆಗೆ ಅನುಗುಣವಾಗಿ ಅನುಭೋಗದ ಸರಕುಗಳನ್ನು ಉತ್ಪಾದಿಸಲಾಗುತ್ತದೆ. ಅಂದರೆ ಯಾವ ಸರಕಿನ ಬೇಡಿಕೆ ಹೆಚ್ಚಿಗಾಯಿತೋ ಆ ಸರಕಿಗೆ ಮಾತ್ರ ಉತ್ಪಾದನೆ ಮಾಡಲಾಗುತ್ತೆ ಅಂಥೇಳಿ ಹೇಳ್ತಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ವಸ್ತುವಿನ ಬೇಡಿಕೆ ಹೆಚ್ಚಿಗಿದೆ, ಆ ವಸ್ತುವಿನ ಬೇಡಿಕೆ ಹೆಚ್ಚಾದಂತೆ ಆ ವಸ್ತುವಿನ ಉತ್ಪಾದನೆ ಮಾಡಲು ಇನ್ವೆಸ್ಟ್ಮೆಂಟ್ನು ಮಾಡಿರ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ? ಪ್ರೊಡಕ್ಷನ್ ಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೊಡಕ್ಷನ್ ಮಾಡಬೇಕಾದ್ರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆದ ನಂತರ ಅಲ್ಲಿ ಏನು ನಿರುದ್ಯೋಗಿಗಳು ಇರ್ತಾರಲ್ಲ ಅವರಿಗೆ ಉದ್ಯೋಗ ಅವಕಾಶಗಳು ಸಿಗುತ್ತೆ. ಸೊ ಉದ್ಯೋಗ ಅವಕಾಶಗಳು ಸಿಕ್ಕ ನಂತರ ಅವರಿಗೆ ಸ್ಯಾಲ್ರಿ ರೂಪದಲ್ಲಿ ಆದಾಯವೂ ಸಹ ಬರುತ್ತೆ. ಇದರಿಂದ ಏನಾಗುತ್ತೆ? ಅವರ ಆದಾಯವೂ ಸಹ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಪರಿಣಾಮಕಾರಿ ಬೇಡಿಕೆಗೆ ಅನುಗುಣವಾಗಿ ಅನುಭೋಗದ ಸರಕುಗಳನ್ನು ಉತ್ಪಾದಿಸಲಾಗುತ್ತದೆ ಅಂಥೇಳಿ ಕೇನ್ಸ್ ಅವರು ಹೇಳ್ತಾರೆ. ನೆಕ್ಸ್ಟ್, ಹೂಡಿಕೆಯಲ್ಲಿ ನಿವ್ವಳ ಏರಿಕೆ. ಇಲ್ಲಿ ಹೂಡಿಕೆಯಲ್ಲಿ 2 ಪ್ರಕಾರಗಳು ಇರುತ್ತೆ. ಸೊ ಒಂದನೇದು ಸ್ವತಂತ್ರ ಹೂಡಿಕೆ, ಇನ್ನೊಂದು ನಿವ್ವಳ ಹೂಡಿಕೆ ಅಥವಾ ಪ್ರೇರಿತ ಹೂಡಿಕೆ. ಓಕೆ, ಸೊ ಇಲ್ಲಿ ಕೇನ್ಸ್ ಅವರು ಸ್ವತಂತ್ರ ಹೂಡಿಕೆಯನ್ನು ಮಾತ್ರ ಬಳಸಿದ್ದಾರೆ. ಸ್ವತಂತ್ರ ಹೂಡಿಕೆ ಹೆಚ್ಚಾದಂತೆ ಆದಾಯವೂ ಸಹ ಹೆಚ್ಚಾಗುತ್ತೆ, ಸ್ವತಂತ್ರ ಹೂಡಿಕೆ ಕಡಿಮೆ ಆದಂತೆ ಆದಾಯವೂ ಸಹ ಕಡಿಮೆ ಆಗಿಬಿಡುತ್ತೆ ಅಂಥೇಳಿ ಹೇಳ್ತಾರೆ. ಹಾಗಾಗಿ ಹೂಡಿಕೆಯಲ್ಲಿ ನಿವ್ವಳ ಏರಿಕೆ ಇರುತ್ತೆ ಅಂಥೇಳಿ ಕೇನ್ಸ್ ಅವರು ಹೇಳಿದ್ದಾರೆ. ನೆಕ್ಸ್ಟ್, ವಿದೇಶಿ ವ್ಯಾಪಾರದಿಂದ ಆದಾಯದ ಮೇಲಿನ ಪರಿಣಾಮ ಪರಿಗಣಿಸುವುದಿಲ್ಲ. ಸೊ ಇಲ್ಲಿ ವಿದೇಶಿ ವ್ಯಾಪಾರದಿಂದ ಏನು ಆದಾಯದ ಮೇಲೆ ಏನು ಪರಿಣಾಮ ಆಗುತ್ತಲ್ಲ ಆ ಪರಿಣಾಮವನ್ನು ಇಲ್ಲಿ ಮಲ್ಟಿಪ್ಲಾಯರ್ದಲ್ಲಿ ನಾವು ಪರಿಗಣಿಸುವುದಿಲ್ಲ ಅಂಥೇಳಿ ಕೇನ್ಸ್ ಅವರು ಹೇಳ್ತಾರೆ. ನೆಕ್ಸ್ಟ್, ಗತಿ ವಿಳಂಬವಿರುವುದಿಲ್ಲ ಅಂದರೆ ನೋ ಟೈಮ್ ಲ್ಯಾಗ್ಸ್ ಅಂಥೇಳಿ ಕರಿಬಹುದು ಇದನ್ನು. ಅಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ನಮ್ಮ ಆದಾಯ ಆ ಇನ್ವೆಸ್ಟ್ಮೆಂಟ್ಗಿಂತ ಬಹುಪಟ್ಟು ಹೆಚ್ಚಿಗಾಗ್ಬಿಡುತ್ತೆ. ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡಿದ ತಕ್ಷಣ ನಮ್ಮ ಆದಾಯ ಇನ್ವೆಸ್ಟ್ಮೆಂಟ್ಗಿಂತ
ಬಹುಪಟ್ಟು ಕಡಿಮೆ ಆಗಿಬಿಡುತ್ತೆ. ಅಂದರೆ ಇಲ್ಲಿ ಯಾವುದೇ ರೀತಿಯ ಗತಿ ವಿಳಂಬವಿರೋದಿಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ಆದಾಯ ಹೆಚ್ಚಿಗಾಗಿಬಿಡುತ್ತೆ, ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡಿದ ತಕ್ಷಣ ಆದಾಯವೂ ಸಹ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಗತಿ ವಿಳಂಬ ಇರೋದಿಲ್ಲ ಅಂಥೇಳಿ ಕೇನ್ಸ್ ಅವರು ಹೇಳ್ತಾರೆ. ನೆಕ್ಸ್ಟು ಈ ಗುಣಕದ ಕಾರ್ಯಾಚರಣೆ, ಅಂದರೆ ಈ ಗುಣಕದ ಕಾರ್ಯಾಚರಣೆ ಯಾವ ರೀತಿ ನಡೆಯುತ್ತೆ ಅಂಥೇಳಿ ಈ ಕೋಷ್ಟಕದ ಸಹಾಯದಿಂದ ನಾವು ತಿಳಿದುಕೊಳ್ಳೋಣ. ಈ ಕೋಷ್ಟಕದಲ್ಲಿ ಮೊದಲನೇ ಕಾಲಮ್ನಲ್ಲಿ ಆದಾಯದಲ್ಲಿನ ಹೆಚ್ಚಳದ ಸುತ್ತಗಳು, ಇದರಲ್ಲಿ 1 2 3 4 5 ಮತ್ತು ಕೊನೆಯ ಸುತ್ತ ಒಟ್ಟು. ನೆಕ್ಸ್ಟ್ ಕಾಲಮಲ್ಲಿ ಹೂಡಿಕೆಯಲ್ಲಿನ ಬದಲಾವಣೆ, ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಆದಾಯದ ಹೆಚ್ಚಳ, ಚೇಂಜ್ ಇನ್ ಇನ್ಕಮ್. MPC = 0.5 ಅಂದರೆ 50%, ಇದು ಚೇಂಜ್ ಇನ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. MPS = 0.5 ಅಂದರೆ 50%, ಚೇಂಜ್ ಇನ್ ಸೇವಿಂಗ್. ಇದನ್ನು ನಾವು ಕೋಟಿಗಳಲ್ಲಿ ಪರಿಗಣಿಸ್ತೀವಿ. ಓಕೆನಾ? ಸೊ ಫಸ್ಟ್ ರೌಂಡಲ್ಲಿ ನಮ್ಮ ಹೂಡಿಕೆಯಲ್ಲಿ 100 ಕೋಟಿಯ ಬದಲಾವಣೆ ಆಗಿದೆ. ಈ 100 ಕೋಟಿ ಬದಲಾವಣೆ ಆಗೋದ್ರಿಂದ ಆದಾಯದಲ್ಲಿಯೂ ಸಹ 100 ಕೋಟಿಯ ಹೆಚ್ಚಳವಾಗಿದೆ. ಈ ನಮ್ಮ 100 ಕೋಟಿ ಆದಾಯದಾಗಿಂದು ನಾವು ಏನು ಮಾಡ್ತಾಯಿದ್ದೀವಿ, 50% ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದೀವಿ, ಮತ್ತು ರಿಮೈನಿಂಗ್ 50 crores ಏನು ಮಾಡ್ತಾಯಿದ್ದೀವಿ, ಸೇವಿಂಗ್ ಮಾಡ್ತಾಯಿದ್ದೀವಿ. 100 ಕೋಟಿ ಆದಾಯ ಇದೆ, ಅದರಲ್ಲಿ 50 ಕೋಟಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ರಿಮೈನಿಂಗ್ 50 crores ಏನು ಮಾಡ್ತಾಯಿದ್ದೀವಿ, ಸೇವಿಂಗ್ ಮಾಡ್ತಾಯಿದ್ದೀವಿ. ಇಲ್ಲಿ ನಾವು ಏನು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡಿರ್ತೀವಲ್ಲ ಅದು ಮತ್ತೊಬ್ಬರಿಗೆ ಇನ್ಕಮ್ ಆಗಿ ಪರಿವರ್ತನೆ ಆಗುತ್ತೆ. ಸೊ ಯಾವ ರೀತಿ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಒಂದು ಶಾಪಿಂಗ್ ಮಾಲಿಗೆ ಹೋಗಿದ್ದೀರಾ ಅಂಥೇಳಿ ಅಂದ್ಕೊಳ್ಳಿ. ಇಲ್ಲಿ ನೀವು ಶಾಪಿಂಗ್ಗೋಸ್ಕರ ಏನು ಹಣವನ್ನು ಖರ್ಚು ಮಾಡಿರ್ತೀರಲ್ಲ ವಸ್ತುಗಳನ್ನು ಪರ್ಚೇಸ್ ಮಾಡೋಕ್ಕೆ, ಆ ವಸ್ತುಗಳ ಏನು ಪರ್ಚೇಸ್ ಮಾಡೋಕ್ಕೆ ನೀವು ಏನು ಖರ್ಚು ಮಾಡಿರ್ತಿರಲ್ಲ ಅದು ಮತ್ತೊಬ್ಬರಿಗೆ ಆದಾಯವಾಗಿ ಪರಿವರ್ತನೆ ಆಗುತ್ತೆ. ಸೊ ಯಾವ ರೀತಿ ಅಂದರೆ, ನಮ್ಮ ಖರ್ಚು ಮತ್ತೊಬ್ಬರಿಗೆ ಆದಾಯ. ಯಾವ ರೀತಿ, ನಾವು ವಸ್ತುಗಳನ್ನು ಕೊಳ್ಳುವುದಕ್ಕೆ ಖರ್ಚು ಮಾಡಿರ್ತೀವಿ, ಆ ಮಾರಾಟಗಾರ ಏನು ಮಾಡ್ತಾನೆ, ಆ ವಸ್ತುಗಳನ್ನು ನಮಗೆ ಸೇಲ್ ಮಾಡ್ತಾನೆ. ಅವನು ಸೇಲ್ ಮಾಡೋದ್ರಿಂದ ಅವನಿಗೆ ಆದಾಯ ಬರುತ್ತೆ, ನಾವು ಖರ್ಚು ಮಾಡೋದ್ರಿಂದ ನಮ್ಮ ಆದಾಯದಾಗಿಂದ ನಾವು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದೀವಿ ಅಂಥೇಳಿ ಅರ್ಥ. ಓಕೆ, ಸೊ ಅವನು ಏನು ಮಾಡ್ತಾನೆ, ಆ 50 ಕೋಟಿ ಆದಾಯ ಏನು ಬರುತ್ತಲ್ಲ ಅವನಿಗೆ, ಅವನು ಮತ್ತೆ 50%, ಇಲ್ಲಿ 100 crores 50% ನಾವು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ತಿದ್ವಿ, ಮತ್ತು ರಿಮೈನಿಂಗ್ 50 crores ಏನು ಮಾಡ್ತಾಯಿದ್ದೀವಿ, ಸೇವಿಂಗ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನಾವು 50 crores ಏನು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದೀವಲ್ಲ ಅದು 50%, ಅದು ಮತ್ತೊಬ್ಬರಿಗೆ ಆದಾಯವಾಗಿ ಪರಿವರ್ತನೆ ಆಗುತ್ತೆ. ಆ ಆದಾಯವನ್ನು ಅವನು ಅಂದರೆ ಎರಡನೇ ರೌಂಡಲ್ಲಿ ಅವನು ಏನು ಮಾಡ್ತಾನೆ, ಮತ್ತೆ 50% ಏನು ಮಾಡ್ತಾನೆ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ತಾನೆ, ಅಂದರೆ 25 crores. ರಿಮೈನಿಂಗ್ 50% ಏನು ಮಾಡ್ತಾನೆ, ಸೇವಿಂಗ್ ಮಾಡ್ತಾನೆ. ಈ 25 crores ಏನಿರುತ್ತಲ್ಲ ಆ ಎರಡನೇ ರೌಂಡಲ್ಲಿ ಆ ವ್ಯಕ್ತಿಗೆ ಏನಿರುತ್ತೆ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಇರುತ್ತೆ. ಮತ್ತೊಬ್ಬನಿಗೆ ಥರ್ಡ್ ರೌಂಡಲ್ಲಿ ಮತ್ತೊಬ್ಬನಿಗೆ ಏನಿರುತ್ತೆ, ಅದು ಆದಾಯವಾಗಿ ಪರಿವರ್ತನೆ ಆಗುತ್ತೆ. ಸೊ ಈ 25 crore ಏನು ಆದಾಯ ಇರುತ್ತಲ್ಲ ಥರ್ಡ್ ರೌಂಡಲ್ಲಿ, ಅವನೇನು ಮಾಡ್ತಾನೆ, ಅದರಲ್ಲಿ 50% ಅಂದರೆ 12.5 crores ಏನು ಮಾಡ್ತಾನೆ, ಅವನು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ತಾನೆ. ರಿಮೈನಿಂಗ್ 12.5 crores ಏನೈತಲ್ಲ ಅದು ಅವನು ಸೇವಿಂಗ್ ಮಾಡ್ತಾನೆ. ಓಕೆ, ಸೊ ಇಲ್ಲಿ ಮತ್ತೆ ಈ 12.5 crores ಏನು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾನಲ್ಲ ಅದು ಮತ್ತೊಬ್ಬನಿಗೆ ಇನ್ಕಮ್ ಆಗಿ ಪರಿವರ್ತನೆ ಆಗುತ್ತೆ. ಇಲ್ಲಿ ರೌಂಡ್ 4ರಲ್ಲಿ ಇಲ್ಲಿ ಅವನೇನು ಮಾಡ್ತಾನೆ, ಅವನು 12.5 crore ಏನು ಆದಾಯ ಇರುತ್ತಲ್ಲ ಅದರಲ್ಲಿ ಮತ್ತೆ 50% ಅಂದರೆ 6.25 crores ಏನು ಮಾಡ್ತಾನೆ, ಅವನು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ತಾನೆ. ರಿಮೈನಿಂಗ್ 6.25 crores ಏನೈತಲ್ಲ ಅದು ಸೇವಿಂಗ್ ಮಾಡ್ತಾನೆ. ಈ 6.25 crores ಏನೈತಲ್ಲ ಅದು ಅವನು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡಿರೋದು ಮತ್ತೊಬ್ಬನಿಗೆ ಏನಾಗ್ಬಿಡುತ್ತೆ, ಅದು ಆದಾಯವಾಗಿ ಪರಿವರ್ತನೆ ಆಗುತ್ತೆ. ಸೊ ಈ 6.25 crores ಏನು ಆದಾಯ ಐತಲ್ಲ 5th ರೌಂಡಲ್ಲಿ ಅವನೇನು ಮಾಡ್ತಾನೆ, ಮತ್ತೆ ಅವನು 50% ಅಂದರೆ 3.125 crores ಏನು ಮಾಡ್ತಾನೆ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ತಾನೆ. ರಿಮೈನಿಂಗ್ ಅಮೌಂಟ್ ಏನೈತಲ್ಲ ಅದು ಸೇವಿಂಗ್ ಮಾಡ್ತಾನೆ. ಸೊ ಹಾಗೆ ಕೊನೆಯದಲ್ಲಿ ಏನಾಗುತ್ತೆ, ಆದಾಯ ಶೂನ್ಯ ಆಗಿಬಿಡುತ್ತೆ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ನೂ ಸಹ ಶೂನ್ಯ ಆಗಿಬಿಡುತ್ತೆ, ಮತ್ತು ಸೇವಿಂಗು ಸಹ ಶೂನ್ಯ ಆಗಿಬಿಡುತ್ತೆ. ಇಲ್ಲಿ ಒಟ್ಟಾರೆಯಾಗಿ ಇಲ್ಲಿ ನೋಡಿ ಹೂಡಿಕೆ ಎಷ್ಟಾಗಿದೆ, 100 crore ಆಗಿದೆ. ಮತ್ತು ಆ ಹೂಡಿಕೆಯ ಬದಲಾವಣೆಯ ಪರಿಣಾಮವಾಗಿ ಆದಾಯದಲ್ಲಿ
ಎಷ್ಟು ಬದಲಾವಣೆ ಆಗಿದೆ? 200 ಕೋಟಿಯಷ್ಟು ಬದಲಾವಣೆ ಆಗಿದೆ. ಅಂದರೆ ಇಲ್ಲಿ ಹೂಡಿಕೆ 100 crores, ಅಂದರೆ ಹೂಡಿಕೆ ಬಹುಪಟ್ಟು ಆದಾಯದಲ್ಲಿ ಬದಲಾವಣೆ ಆಗಿದೆ. ಮತ್ತು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಎಷ್ಟಾಗಿರೋದು? 100 crores ಆ್ಯಂಡ್ ಸೇವಿಂಗ್ ಎಷ್ಟಾಗಿದೆ? 100 crores. ಅಂದರೆ ಇಲ್ಲಿ ನೆನಪಿಟ್ಕೋಬೇಕು, ಹೂಡಿಕೆ 100 crore ಆಗಿದ್ದು ಆದಾಯ 200 ಕೋಟಿ ಆಗಿದೆ. ಓಕೆ, ಸೊ ಈ ರೀತಿಯಾಗಿ ಒಂದು ಅರ್ಥವ್ಯವಸ್ಥೆಯಲ್ಲಿ ಗುಣಕವು ಕಾರ್ಯಾಚರಣೆಯಲ್ಲಿ ಇರುತ್ತೆ ಅಂಥೇಳಿ ಈ ಕೋಷ್ಟಕದ ಮೂಲಕ ನಾವು ತಿಳ್ಕೋಬಹುದು. ನೆಕ್ಸ್ಟ್, ಈ ಗುಣಕದ ಪರಿಕಲ್ಪನೆಯನ್ನು ರೇಖಾತ್ಮಕವಾಗಿ ಪ್ರಸ್ತುತ ಮಾಡಲಾಗಿದೆ. ಇದನ್ನು ನಾವು ತಿಳಿದುಕೊಳ್ಳೋಣ. ಈ ರೇಖಾಚಿತ್ರವನ್ನು ಯಾವ ರೀತಿ ಅಂದರೆ MPC 50% ಇದ್ದಾಗ ಯಾವ ರೀತಿ ನಾವು ಗುಣಕವನ್ನು ವಿವರಿಸ್ತೇವೆ ಅಂಥೇಳಿ ನೋಡೋಣ. ಈ ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಆದಾಯವನ್ನು ಸೂಚಿಸಲಾಗಿದೆ ಮತ್ತು OY ಅಕ್ಷದಲ್ಲಿ ಅನುಭೋಗ ಮತ್ತು ಹೂಡಿಕೆಯನ್ನು ಸೂಚಿಸಲಾಗಿದೆ. ಈ ಏನು 45 ಡಿಗ್ರಿ ಲೈನ್ ಏನೈತಲ್ಲ, ಇದು ಸಮತೋಲನ ರೇಖೆಯಾಗಿದೆ. ಇದು 45 ಡಿಗ್ರಿ ಲೈನ್ ಏನೈತಲ್ಲ, ಇದು ಸಮತೋಲನ ರೇಖೆಯಾಗಿದೆ. ಮತ್ತು ಇದು C ರೇಖೆ, ಇದು ಕನ್ಜಂಪ್ಷನ್ ರೇಖೆ ಅಂತೇಳಿ ಅಥವಾ ಅನುಭೋಗದ ರೇಖೆ ಅಂತೇಳಿ ಹೇಳ್ಬೋದು. ಇಲ್ಲಿ ಅನುಭೋಗದ ರೇಖೆ ಯಾಕೆ 0ದಿಂದ ಸ್ಟಾರ್ಟ್ ಆಗಿಲ್ಲ ಮತ್ತು ನಮ್ಮ ಆದಾಯದ ರೇಖೆ ಅಥವಾ ಇದು 45 ಡಿಗ್ರಿ ಲೈನ್ ಏನೈತಲ್ಲ, ಇದು ಯಾಕೆ 0ದಿಂದ ಸ್ಟಾರ್ಟ್ ಆಗಿದೆ ಅಂತಂದರೆ, ಆದಾಯ ನಮ್ಮ 0ದಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಏನೈತಲ್ಲ ಅದು ಯಾವಾಗಲೂ ನೆಗೆಟಿವ್ ಇರೋದಿಲ್ಲ, ಅದು ಯಾವಾಗಲೂ ಪಾಸಿಟಿವ್ ಇರುತ್ತೆ. ಯಾಕಂತಂದರೆ ನಮ್ಮ ಆದಾಯ ಶೂನ್ಯ ಇದ್ದಾಗೂ ಸಹ ನಾವು ಏನು ಮಾಡ್ತೀವಿ, ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮೇಲೆ ಖರ್ಚು ಮಾಡಿರ್ತೀವಿ. ಯಾಕೆ ಅಂದರೆ ನಮ್ಮ ಜೀವನ ಕ್ರಿಯೆ ನಡೆಸಬೇಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಖರ್ಚು ಮಾಡಲೇಬೇಕಾಗುತ್ತೆ. ಹಾಗಾಗಿ ಕನ್ಸಂಪ್ಷನ್ ಕರ್ವ್ ಏನೈತಲ್ಲ, ಇದು 0 ಇರೋದಿಲ್ಲ ಅಥವಾ ನೆಗೆಟಿವ್ ಇರೋದಿಲ್ಲ, ಇದು ಆಲ್ವೇಸ್ ಪಾಸಿಟಿವ್ ಇರುತ್ತೆ, 0ಕ್ಕಿಂತ ಹೆಚ್ಚಿಗಿರುತ್ತೆ ಅಂತೇಳಿ ಹೇಳ್ಬೋದು. ಇಲ್ಲಿ ಈ C+I ರೇಖೆ ಏನೈತಲ್ಲ, ಈ ರೇಖೆಯು ಆರಂಭಿಕ ರೇಖೆ ಅಂತೇಳಿ ಹೇಳ್ಬೋದು. ಇಲ್ಲಿ ಇನ್ಕಮ್ OY 1 ಪ್ರಮಾಣದಲ್ಲಿ ಇರುತ್ತೆ ಮತ್ತು ಅನುಭೋಗ ಮತ್ತು ಹೂಡಿಕೆ E1 ಪ್ರಮಾಣದಲ್ಲಿ ಆಗಿರುತ್ತೆ. ಓಕೆ, ಇದು ಆರಂಭಿಕ ಹಂತದಲ್ಲಿ. ಇಲ್ಲಿ ಆದಾಯ ಇಲ್ಲಿಗೆ ಮುಕ್ತಾಯವಾಗಿಬಿಡುತ್ತೆ ಮತ್ತು ಹೂಡಿಕೆ ಮತ್ತು ಅನುಭೋಗವು ಸಹ ಇಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಯಾಕೆ? ಮುಂದೆ ಆದಾಯ ಇರೋದಿಲ್ಲ, ಅದಕ್ಕೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ನೂ ಆಗೋದಿಲ್ಲ ಮತ್ತು ಹೂಡಿಕೆಯೂ ಸಹ ಆಗೋದಿಲ್ಲ. ನೆಕ್ಸ್ಟ್, ಹೂಡಿಕೆಯಲ್ಲಿ ಬದಲಾವಣೆ ಆಗುವ ಪರಿಣಾಮದಿಂದ ನಾವು ಪ್ರಿವಿಯಸ್ ಏನು ಕೋಷ್ಟಕ ಇತ್ತಲ್ಲ ಅದರಲ್ಲಿ ಏನು ನೋಡಿದ್ವಿ, ಹೂಡಿಕೆಯಲ್ಲಿ 100 crores ಬದಲಾವಣೆ ಆಗ್ತಾಯಿದೆ ಮತ್ತು ಅದರಿಂದ ಏನಾಗ್ತಾ ಇದೆ, ಚೇಂಜ್ ಇನ್ ಇನ್ಕಮ್ ಎಷ್ಟಾಗ್ತಾಯಿದೆ? 200 ಕೋಟಿ ಆಗ್ತಾಯಿದೆ. ಓಕೆನಾ? ಸೊ ಇಲ್ಲಿ ನೋಡಿ ಯಾವ ರೀತಿ ಹೂಡಿಕೆಯಲ್ಲಿ 100 ಕೋಟಿ ಬದಲಾವಣೆ ಆಗೋದ್ರಿಂದ ಇಲ್ಲಿ E2 ಬಿಂದು ಏನೈತಲ್ಲ ಅಲ್ಲಿ ಶಿಫ್ಟ್ ಆಗಿಬಿಡುತ್ತೆ. ಇಲ್ಲಿ ಆದಾಯವೂ ಸಹ Y2 ಬಿಂದುಗೆ ಶಿಫ್ಟ್ ಆಗಿಬಿಡುತ್ತೆ. ಇಲ್ಲಿ ನೋಡಿ ಹೂಡಿಕೆ 100 crore ಆಗಿದೆ, ಇಲ್ಲಿ ಇಷ್ಟು ಗಾತ್ರದಲ್ಲಿ ಹೂಡಿಕೆ ಹೆಚ್ಚಿಗಾಗಿದೆ ಮತ್ತು ಅದಕ್ಕಿಂತ ಡಬಲ್ ಅಂದರೆ ಅದಕ್ಕಿಂತ ಬಹುಪಟ್ಟು ಆದಾಯ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಅಂದರೆ ಹೂಡಿಕೆ 100 crore ಆಗಿದ್ದರಿಂದ ನಮ್ಮ ಆದಾಯ 200 ಕೋಟಿ ಆಗಿದೆ. ಇಲ್ಲಿ ಹೂಡಿಕೆ ಎಷ್ಟು? 100 crores, ಆದಾಯ 200 ಕೋಟಿ ಆಗಿದೆ. ಇಲ್ಲಿ ಗ್ಯಾಪ್ ನೋಡಿ, ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿದೆ ಮತ್ತು ಇಲ್ಲಿ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಗ್ಯಾಪ್ ಇದೆ. ಸೊ ಇಲ್ಲಿ ಈ ರೇಖಾಚಿತ್ರದ ಮೂಲಕ ನಾವು ಏನು ನೋಡಬಹುದು ಅಂದರೆ, ಇಲ್ಲಿ ಆದಾಯದಲ್ಲಿ ನಮ್ಮ ಹೂಡಿಕೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಗಾಗಿದೆ ಮತ್ತು ಆದಾಯದಲ್ಲಿ ಅದಕ್ಕಿಂತ ಬಹುಪಟ್ಟು ಹೆಚ್ಚಿಗಾಗಿದೆ ಅಂಥೇಳಿ ಈ ರೇಖಾಚಿತ್ರದ ಮೂಲಕ ನಾವು ನೋಡಬಹುದು. ಇದು ಯಾವಾಗ? MPC 50% ಇದ್ದಾಗ, ಅಂದರೆ ಮಾರ್ಜಿನಲ್ ಪ್ರೊಫೆನ್ಸಿಟಿ ಟು ಕನ್ಸ್ಯೂಮ್ ಏನೈತಲ್ಲ ಅದು 50% ಇದ್ದಾಗ ಈ ರೀತಿ ನಾವು ಗುಣಕವನ್ನು ಈ ರೇಖಾಚಿತ್ರದ ಮೂಲಕ ವಿವರಿಸಬಹುದು. ನೆಕ್ಸ್ಟ್, MPS ಮಾರ್ಜಿನಲ್ ಪ್ರೊಫೆನ್ಸಿಟಿ ಟು ಸೇವ್ 50% ಇದ್ದಾಗ ಯಾವ ರೀತಿ ಇರುತ್ತೆ ಅಂಥೇಳಿ. ಇಲ್ಲಿ OX ಅಕ್ಷದಲ್ಲಿ ಆದಾಯವನ್ನು ಸೂಚಿಸಲಾಗಿದೆ ಮತ್ತು OY ಅಕ್ಷದಲ್ಲಿ ಹೂಡಿಕೆ ಮತ್ತು ಉಳಿತಾಯವನ್ನು ಸೂಚಿಸಲಾಗಿದೆ. ಇದು S ರೇಖೆ ಏನೈತಲ್ಲ ಇದು ಸೇವಿಂಗ್ ರೇಖೆ ಮತ್ತು ಇಲ್ಲಿ ಈ S ಲೈನ್ ಮೇಲೆ E1 ಬಿಂದು ಏನೈತಲ್ಲ ಇದು
ಇಲ್ಲಿ ಹೂಡಿಕೆ ಮತ್ತು ಉಳಿತಾಯ ಇಂತಿಷ್ಟು ಪ್ರಮಾಣದಲ್ಲಿ ಇರುತ್ತೆ, ಮತ್ತು Y1 ಮಟ್ಟದಲ್ಲಿ ಆದಾಯ ಇರುತ್ತೆ. ಇದು ಆರಂಭಿಕ ಹಂತ ಅಂತೇಳಿ ಹೇಳ್ಬೋದು. ಇಲ್ಲಿಗೆ ನಮ್ಮ ಆದಾಯ ಮುಕ್ತಾಯವಾಗಿರುತ್ತೆ ಮತ್ತು ಹೂಡಿಕೆ ಮತ್ತು ಉಳಿತಾಯ ಇಂತಿಷ್ಟು ಪ್ರಮಾಣದಲ್ಲಿ ಇರುತ್ತೆ ಅಂಥೇಳಿ ಈ ಬಿಂದು ನಮಗೆ ಸೂಚಿಸುತ್ತೆ. ಇಲ್ಲಿ ಹೂಡಿಕೆಯಲ್ಲಿ ಬದಲಾವಣೆ ಆಗೋದ್ರಿಂದ, ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್, ಹೂಡಿಕೆಯಲ್ಲಿ ಬದಲಾವಣೆ ಆಗೋದ್ರಿಂದ ಎಷ್ಟು 100 ಕೋಟಿ ಹೂಡಿಕೆಯಲ್ಲಿ ಬದಲಾವಣೆ ಆಗೋದ್ರಿಂದ ಈ ಇನ್ವೆಸ್ಟ್ಮೆಂಟ್ ಲೈನ್ ಏನೈತಲ್ಲ ಇದು ಅಪ್ವರ್ಡ್ ಶಿಫ್ಟ್ ಆಗಿಬಿಡುತ್ತೆ. ಈ ಮೊದಲು ಲೈನ್ ಏನಿತ್ತು ಐ ಲೈನ್ ಏನಿತ್ತಲ್ಲ ಇದು ಐ ಪ್ಲಸ್ ಚೇಂಜ್ ಇನ್ ಐಗೆ ಶಿಫ್ಟ್ ಆಗಿಬಿಡುತ್ತೆ. ಅಂದರೆ E2 ಬಿಂದುಗೆ ಶಿಫ್ಟ್ ಆಗಿಬಿಡುತ್ತೆ, ಈ ಬಿಂದುಗೆ. ಇದರಿಂದ ಏನಾಗುತ್ತೆ, ನಮ್ಮ ಆದಾಯದಲ್ಲಿ ಬಹುಪಟ್ಟು ಹೆಚ್ಚಿಗಾಗಿಬಿಡುತ್ತೆ. ಅಂದರೆ 100 ಕೋಟಿ ಹೂಡಿಕೆಯಲ್ಲಿ ಹೆಚ್ಚಳವಾಗೋದ್ರಿಂದ ಆದಾಯದಲ್ಲಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಇಂತಿಷ್ಟು ಗಾತ್ರದಲ್ಲಿ ಹೆಚ್ಚಿಗಾಗಿದೆ ಮತ್ತು ಇಲ್ಲಿ ಆದಾಯದಲ್ಲಿ ಅದಕ್ಕಿಂತ ಡಬಲ್ ಹೆಚ್ಚಿಗಾಗಿದೆ ಅಂಥೇಳಿ ಇಲ್ಲಿ ನಾವು ನೋಡಬಹುದು. ಸೊ ಈ ರೀತಿ ನಾವು ಈ ರೇಖಾಚಿತ್ರಗಳ ಮೂಲಕ ಗುಣಕದ ಪರಿಕಲ್ಪನೆಯನ್ನು ವಿವರಿಸಬಹುದು. ನೆಕ್ಸ್ಟ್ ಗುಣಕದ ಮಿತಿಗಳು ಅಥವಾ ಲಿಮಿಟೇಷನ್ಸ್. ನಾವು ಪ್ರಿವಿಯಸ್ ಸ್ಲೈಡ್ಗಳಲ್ಲಿ ಹೂಡಿಕೆಯಲ್ಲಿ ಹೆಚ್ಚಳವಾದ ಕೂಡಲೇ ಆದಾಯದಲ್ಲಿ ಬಹುಪಟ್ಟು ಹೆಚ್ಚಳವಾಗುತ್ತೆ ಎಂದು ನೋಡಿದ್ದೇವೆ. ಆದರೆ ಕೆಲವೊಮ್ಮೆ ಇದು ಸಂಭವಿಸದೇ ಇರಬಹುದು ಅಥವಾ ಸಂಭವಿಸುವುದಿಲ್ಲ. ಇಲ್ಲಿ ಕೆಲವೊಂದು ಅಂಶಗಳು ಇದ್ದಾವೆ. ಈ ಅಂಶಗಳು ಎಷ್ಟು ಹೆಚ್ಚಾಗುತ್ತವೋ ಅಷ್ಟು ಗುಣಕದ ಮೌಲ್ಯ ಏನೈತಲ್ಲ ಅದು ದುರ್ಬಲವಾಗುತ್ತೆ ಅಂಥೇಳಿ ಹೇಳ್ಬೋದು ಎಂದು ಕೇನ್ಸ್ ಅವರು ಹೇಳಿದ್ದಾರೆ. ಸೊ ಆ ಅಂಶಗಳು ಯಾವ ಅಂಥೇಳಿ ಮೊದಲನೇದಾಗಿ ನೋಡೋಣ. ಅದರಲ್ಲಿ ಮೊದಲನೇದಾಗಿ ಉಳಿತಾಯ. ಇಲ್ಲಿ ಉಳಿತಾಯ ಹೆಚ್ಚಾದಂತೆ ಅನುಭೋಗದ ಮೇಲೆ ಮಾಡುವ ವೆಚ್ಚ ಏನಾಗುತ್ತೆ, ಅದು ಕಡಿಮೆ ಆಗಿಬಿಡುತ್ತೆ. ಸೊ ಇದರಿಂದ ಗುಣಕದ ಮೌಲ್ಯವೂ ಸಹ ಕಡಿಮೆ ಆಗಿಬಿಡುತ್ತೆ. ಇಲ್ಲಿ ಯಾವ ರೀತಿ ಅಂತಂದರೆ, ಈಗ ನಮ್ಮ ಆದಾಯ 100 ಕೋಟಿ ಇದೆ. ಆ ಆದಾಯದಾಗಿಂದು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಉಳಿತಾಯ ಮಾಡಿದರೆ ಅಲ್ಲಿ ನಾವು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಏನಿರುತ್ತಲ್ಲ ಅದು ನಾವು ಕಡಿಮೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಕಡಿಮೆ ಆಯ್ತಂದರೆ ಗುಣಕದ ಮೌಲ್ಯ ಏನೈತೆ ಅದು ಕಡಿಮೆ ಆಗಿಬಿಡುತ್ತೆ. ಇಲ್ಲಿ ಕನ್ಸಂಪ್ಷನ್ ಮತ್ತು ಗುಣಕದ ನಡುವೆ ಪಾಸಿಟಿವ್ ರಿಲೇಷನ್ ಇರುತ್ತೆ. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಹೆಚ್ಚಾದಂತೆ ಗುಣಕದ ಮೌಲ್ಯವು ಸಹ ಹೆಚ್ಚಿಗಾಗಿಬಿಡುತ್ತೆ. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಕಡಿಮೆ ಆದಂತೆ ಗುಣಕದ ಮೌಲ್ಯವು ಸಹ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಉಳಿತಾಯ ಹೆಚ್ಚಾದಂತೆ ಗುಣಕದ ಮೌಲ್ಯವು ಸಹ ಕಡಿಮೆ ಆಗಿಬಿಡುತ್ತೆ ಅಂಥೇಳಿ ಹೇಳ್ಬೋದು. ನೆಕ್ಸ್ಟ್ ಆಮದು. ನಾವು ಆಮದು ಬೇರೆ ದೇಶದಿಂದ ವಸ್ತುಗಳನ್ನು ಹೆಚ್ಚಾಗಿ ಆಮದು ಮಾಡಿಕೊಳ್ಳೋದ್ರಿಂದ ಗುಣಕದ ಮೌಲ್ಯ ಕಡಿಮೆ ಆಗಿಬಿಡುತ್ತೆ. ಯಾವ ರೀತಿ ಅಂತಂದರೆ, ಇಲ್ಲಿ ನಾವು ವಿದೇಶದಿಂದ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲು ಹಣವನ್ನು ಬಳಸಿದರೆ ಆ ಹಣವು ನಮಗೆ ವೆಚ್ಚವಾಗುತ್ತೆ. ಓಕೆ, ನಾವು ಏನು ವಿದೇಶದಿಂದ ವಸ್ತುಗಳನ್ನು ಪರ್ಚೇಸ್ ಮಾಡೋಕ್ಕೆ ಏನು ಹಣ ಬಳಸ್ತೀವಲ್ಲ ಆ ಹಣ ನಮಗೇನಾಗ್ಬಿಡುತ್ತೆ, ವೆಚ್ಚ ಆಗಿಬಿಡುತ್ತೆ. ಮತ್ತು ಆ ಹಣವು ವಿದೇಶಿಗರಿಗೆ ಏನಾಗ್ಬಿಡುತ್ತೆ, ಆದಾಯವಾಗಿ ಪರಿವರ್ತನೆ ಆಗಿಬಿಡುತ್ತೆ. ನಾವು ಏನು ವೆಚ್ಚ ಮಾಡಿರ್ತೀವಿ ಮತ್ತೊಬ್ಬರಿಗೆ ಆದಾಯವಾಗಿ ಪರಿವರ್ತನೆ ಆಗುತ್ತೆ. ಸೊ ನಾವು ಆ ವಸ್ತುವನ್ನು ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ, ಅದಕ್ಕೋಸ್ಕರ ಏನಾಗುತ್ತೆ, ಅದು ಬೇರೆ ದೇಶದವರಿಗೆ ಆದಾಯವಾಗಿ ಪರಿವರ್ತನೆ ಆಗಿಬಿಡುತ್ತೆ. ಓಕೆ, ಸೊ ಇದರಿಂದ ಏನಾಗುತ್ತೆ, ಗುಣಕದ ಮೌಲ್ಯ ಕಡಿಮೆ ಆಗಿಬಿಡುತ್ತೆ. ಸೊ ಯಾವ ರೀತಿ ಕಡಿಮೆ ಆಗುತ್ತೆ ಅಂದರೆ, ನಾವು ಬೇರೆ ದೇಶದಿಂದ ವಸ್ತುಗಳನ್ನು ಕೊಳ್ಳೋದ್ರಿಂದ ಬೇರೆ ದೇಶಕ್ಕೆ ಆ ವಸ್ತುವಿನ ಏನು ನಾವು ಎಕ್ಸ್ಪೆಂಡಿಚರ್ ಮಾಡಿರ್ತೀವಿ ಆ ವಸ್ತುವಿನ ಮೇಲೆ ಅದು ಬೇರೆ ದೇಶದವರಿಗೆ ಆದಾಯವಾಗಿ ಪರಿವರ್ತನೆ ಆಗುತ್ತೆ. ಅವರು ಏನು ಮಾಡ್ತಾರೆ, ನಮ್ಮ ದೇಶದಲ್ಲಿ ಮತ್ತೆ ಅವರು ಹೂಡಿಕೆ ಮಾಡೋಂಗಿಲ್ಲ. ಆ ಆದಾಯವನ್ನು ಅವ್ರ ದೇಶದಲ್ಲೇ ಎಕ್ಸ್ಪೆಂಡಿಚರ್ ಅಥವಾ ಹೂಡಿಕೆ ಮಾಡಿರ್ತಾರೆ. ಇದರಿಂದ ಅವ್ರ ದೇಶದಲ್ಲಿ ಮತ್ತೆ ಆದಾಯ ಸೃಷ್ಟಿಯಾಗುತ್ತೆ ವಿನಃ ನಮ್ಮ ದೇಶದಲ್ಲಿ ಸೃಷ್ಟಿ ಆಗೋದಿಲ್ಲ. ಸೊ ಹಾಗಾಗಿ ನಾವು ನಮ್ಮ ದೇಶದ ವಸ್ತುಗಳನ್ನು ಪರ್ಚೇಸ್ ಮಾಡೋದ್ರಿಂದ ನಮ್ಮ ದೇಶದಲ್ಲೇ ಮತ್ತಷ್ಟು ಆದಾಯ ಹೆಚ್ಚಿಗಾಗುತ್ತೆ ಮತ್ತು ಬೇರೆ ದೇಶದಿಂದ ನಾವು ಪರ್ಚೇಸ್ ಮಾಡೋದ್ರಿಂದ ಆದಾಯ ಹೆಚ್ಚಿಗಾಗೋದಿಲ್ಲ. ಹಾಗಾಗಿ ಆಮದು ಹೆಚ್ಚಿಗೆ ಮಾಡ್ಕೊಳ್ಳೋದ್ರಿಂದ ಗುಣಕದ ಮೌಲ್ಯವೂ ಸಹ ಕಡಿಮೆ ಆಗಿಬಿಡುತ್ತೆ ಅಂಥೇಳಿ ಕೇನ್ಸ್ ಅವರು ಹೇಳ್ತಾರೆ. ತೆರಿಗೆ. ಇಲ್ಲಿ ತೆರಿಗೆ ಯಾವ ರೀತಿಯಾಗಿ ಗುಣಕದ ಮೇಲೆ
ವಿಪರೀತ ಪರಿಣಾಮ ಬೀರುತ್ತಂದರೆ ಸರ್ಕಾರ ಹೆಚ್ಚಿಗೆ ತೆರಿಗೆ ವಿಧಿಸಿದಂತೆ ಏನು ಗುಣಕದ ಮೌಲ್ಯ ಏನಾಯ್ತಲ್ಲ ಅದು ಕಡಿಮೆ ಆಗಿಬಿಡುತ್ತೆ. ಯಾವ ರೀತಿ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಂತ್ಲಿ ಇನ್ಕಮ್ 10,000 ಇದೆ ಅಂಥೇಳಿ ತಿಳ್ಕೊಳ್ಳಿ. ಈ 10,000 ಮೇಲೆ ಸರ್ಕಾರ ಏನು ಮಾಡುತ್ತೆ, 10% ಟ್ಯಾಕ್ಸ್ ಹಾಕಿರುತ್ತೆ. ಈ 10,000 10% ಟ್ಯಾಕ್ಸ್ ಅಂದರೆ 1,000 ರೂಪಾಯಿ. ಓಕೆ, ಸೊ 1,000 ರೂಪಾಯಿ ಟ್ಯಾಕ್ಸ್ ಕಟ್ಟಾಗಿ ರಿಮೈನಿಂಗ್ ಅಮೌಂಟ್ ಎಷ್ಟು ಉಳಿತು, 9,000 ರುಪೀಸ್. ಈ 9,000 ರುಪೀಸ್ದಲ್ಲಿ ನಾವು ಮತ್ತೆ ಏನು ಮಾಡ್ತೀವಿ, ಕೇನ್ ಸರ್ ಏನು ಹೇಳ್ತಾರೆ, ನಮ್ಮ ಆದಾಯ 2 ಭಾಗದಲ್ಲಿ ಡಿವೈಡ್ ಆಗುತ್ತೆ ಅಂತೇಳಿ ಹೇಳ್ತಾರೆ. ಸೊ ಯಾವ ರೀತಿ ಅಂದರೆ ಇನ್ಕಮ್ ಈಸ್ ಈಕ್ವಲ್ಸ್ ಟು ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಅಥವಾ ಸೇವಿಂಗ್ ಅಂಥೇಳಿ ಹೇಳ್ಬೋದು. ಓಕೆ, ಈಗ 9,000 ಇನ್ಕಮ್ ಇದೆ. ಆ 9,000 ನಾವು ಏನು ಮಾಡ್ತೀವಿ, 4,500 ಅಂದರೆ 50% ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದೀವಿ. ಮತ್ತು ರಿಮೈನಿಂಗ್ 4,500 ಇನ್ವೆಸ್ಟ್ಮೆಂಟ್ ಅಥವಾ ಸೇವಿಂಗ್ ಮಾಡ್ತಾಯಿದ್ದೀವಿ. ಓಕೆ, ಇದು ಯಾವಾಗ 10,000 ಇನ್ಕಮ್ ಇರುತ್ತೆ, 10% ಅದರ ಮೇಲೆ ಟ್ಯಾಕ್ಸ್ ಹಾಕಿರ್ತಾರೆ. ಆ ಟ್ಯಾಕ್ಸ್ ಹಾಕಿದ ನಂತರ ಏನು ಅಮೌಂಟ್ ಕಟ್ಟಾಗಿ ಅಂದರೆ ಟ್ಯಾಕ್ಸ್ ಕಟ್ಟಾಗಿ ರಿಮೈನಿಂಗ್ ಅಮೌಂಟ್ ಎಷ್ಟು ಉಳಿಯುತ್ತೆ, 9,000. 9,000 4,500 ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ರಿಮೈನಿಂಗ್ 4,500 ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀವಿ ಅಥವಾ ಸೇವಿಂಗ್ ಮಾಡ್ತಾಯಿದ್ದೀವಿ. ಈಗ ಒಂದು ವೇಳೆ ನಮ್ಮ ಆದಾಯ ಸ್ಥಿರವಾಗಿದ್ದು ಸರ್ಕಾರ ಏನು ಮಾಡುತ್ತೆ, ಹೆಚ್ಚಿನ ತೆರಿಗೆಯನ್ನು ವಿಧಿಸುತ್ತೆ, ಹೆಚ್ಚಿನ ಟ್ಯಾಕ್ಸನ್ನು ಹಾಕಿರುತ್ತೆ. ಅಂದರೆ 10,000 ಇನ್ಕಮ್ ಇರುತ್ತೆ, ಇನ್ಕಮ್ ಸ್ಥಿರವಾಗಿರುತ್ತೆ. ಮತ್ತು ಈ ಇನ್ಕಮ್ ಮೇಲೆ 20% ಟ್ಯಾಕ್ಸನ್ನು ಹಾಕಿರುತ್ತೆ. ಅಂದರೆ ಮೊದಲೆಷ್ಟಿತ್ತು 10%. ಈಗ ಸರ್ಕಾರ ಏನು ಮಾಡ್ತಾಯಿದೆ, 20% ಟ್ಯಾಕ್ಸನ್ನು ಹಾಕ್ತಾಯಿದೆ. ಈ 20% ಟ್ಯಾಕ್ಸ್ ಹಾಕೋದ್ರಿಂದ 10,000ದಲ್ಲಿ 20% ಟ್ಯಾಕ್ಸ್ ಕಟ್ಟಾಗಿ ಎಷ್ಟು ಉಳಿಯುತ್ತೆ ಅಂದರೆ 8,000 ರೂಪೀಸ್ ಉಳಿಯುತ್ತೆ. ಓಕೆ, ಮೊದಲು 10%ದಲ್ಲಿ 10% ಟ್ಯಾಕ್ಸ್ ಹಾಕೋದ್ರಿಂದ ಎಷ್ಟು ಉಳಿತಾ ಇತ್ತು, 9,000 ಉಳಿತಾ ಇತ್ತು. ಈಗ 20% ಟ್ಯಾಕ್ಸ್ ಹಾಕೋದ್ರಿಂದ 8,000 ಉಳಿತಾ ಇದೆ. ಸೊ ಈ 8,000 ಮತ್ತೆ ನಾವು ಏನು ಮಾಡ್ತಾಯಿದ್ದೀವಿ, 50% ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದೀವಿ. ಮತ್ತು ರಿಮೈನಿಂಗ್ 50% ಏನು ಮಾಡ್ತಾಯಿದ್ದೀವಿ, ಇನ್ವೆಸ್ಟ್ಮೆಂಟ್ ಆರ್ ಸೇವಿಂಗ್ ಮಾಡ್ತಾಯಿದ್ದೀವಿ. ಅಂದರೆ 4,000 ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆ್ಯಂಡ್ 4,000 ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಮೊದಲು 9,000 ಇನ್ಕಮ್ ಇದ್ದಾಗ 4,500 ನಾವು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದೀವಿ. ಈಗ 8,000 ಇನ್ಕಮ್ ಇದೆ ನಮ್ಮದು. ಸೊ ಈ 8,000 ಇನ್ಕಮ್ದಾಗಿಂದು ನಾವು ಏನು ಮಾಡ್ತಾಯಿದ್ದೀವಿ, ಇಲ್ಲಿ 4,000 ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದೀವಿ. ಅಂದರೆ ಸರ್ಕಾರ ತೆರಿಗೆ ಹೆಚ್ಚಿಗೆ ವಿಧಿಸೋದ್ರಿಂದ ನಮ್ಮ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ಸೊ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಕಡಿಮೆ ಆಯ್ತು ಅಂದರೆ ಗುಣಕದ ಮೌಲ್ಯವು ಸಹ ಕಡಿಮೆ ಆಗಿಬಿಡುತ್ತೆ ಅಂಥೇಳಿ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟು ಸಾಲದ ಮರುಪಾವತಿ. ಇಲ್ಲಿ ಗುಣಕದ ಪರಿಕಲ್ಪನೆಯಲ್ಲಿ ಕೇನ್ಸ್ ಅವರು ಏನು ಹೇಳ್ತಾರಂದರೆ, ವೃದ್ಧಿಯಾದ ಆದಾಯವನ್ನು ಅನುಭೋಗಕ್ಕೆ ಉಪಯೋಗಿಸಿದರೆ ಮಾತ್ರ ಗುಣಕದ ಕ್ರಿಯೆ ಜರುಗುತ್ತೆ ಎಂದು ಕೇನ್ಸ್ ಅವರು ಹೇಳ್ತಾರೆ. ಏನು ನಮ್ಮ ಆದಾಯ ಹೆಚ್ಚಿಗಾಗುತ್ತಲ್ಲ ಅದನ್ನು ನಾವು ನಮ್ಮ ಅನುಭೋಗದ ವೆಚ್ಚದ ಮೇಲೆ ಬಳಸಿದರೆ ಮಾತ್ರ ಗುಣಕದ ಮೌಲ್ಯ ಹೆಚ್ಚಿಗಾಗುತ್ತೆ. ಒಂದು ವೇಳೆ ನಾವು ಅನುಭೋಗದ ಮೇಲೆ ಕಡಿಮೆ ಬಳಸ್ತಾ ಇದ್ದೀವಿ ಅಂದರೆ ಗುಣಕದ ಮೌಲ್ಯವು ಸಹ ಕಡಿಮೆ ಆಗಿಬಿಡುತ್ತೆ ಅಂತ ಹೇಳಿ ಹೇಳ್ತಾರೆ. ಯಾವ ರೀತಿ ಅಂತಂದರೆ, ನಮ್ಮ ವೃದ್ಧಿಯಾಗಿರುವಂತಹ ಆದಾಯವನ್ನು ನಾವು ಹಳೆಯ ಸಾಲವನ್ನು ಮರುಪಾವತಿ ಮಾಡಲು ಬಳಸಿದರೆ ಇಲ್ಲಿ ಗುಣಕದ ಕ್ರಿಯೆ ಕುಂಠಿತಗೊಳ್ಳುತ್ತೆ ಅಂಥೇಳಿ ಕೇನ್ಸ್ ಅವರು ಹೇಳ್ತಾರೆ. ಯಾವ ರೀತಿ, ಈಗ ಜಸ್ಟ್ ಪ್ರಿವಿಯಸ್ ಎಕ್ಸಾಂಪಲ್ ತೊಗೊಳ್ಳೋಣ. 10,000 ಇನ್ಕಮ್ ಇದೆ. ಆ 10,000 ಇನ್ಕಮ್ದಾಗಿಂದು ನಾವು 7,000 ಏನು ಮಾಡ್ತಾಯಿದ್ದೀವಿ, ನಮ್ಮ ಹಳೆಯ ಸಾಲಗಳನ್ನು ಮರುಪಾವತಿ ಮಾಡಲು ಬಳಸ್ತಾ ಇದ್ದೀವಿ. ಮತ್ತು ಕೇವಲ 3,000 ನಾವೇನು ಮಾಡ್ತಾಯಿದ್ದೀವಿ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದೀವಿ. ಇಲ್ಲಿ ನಾವು ಹಳೆ ಸಾಲಗಳನ್ನು ಮರುಪಾವತಿ ಮಾಡಲು ಹೆಚ್ಚಿಗೆ ಆದಾಯ ಬಳಸ್ತಾ ಇದ್ದೀವಿ ಮತ್ತು ನಮ್ಮ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮೇಲೆ ಕಡಿಮೆ ಆದಾಯವನ್ನು ಬಳಸ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ, ನಮ್ಮ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗೋದ್ರಿಂದ ಗುಣಕದ ಮೌಲ್ಯ ಏನೈತಲ್ಲ ಅದು ಸಹ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ವೃದ್ಧಿಯಾಗಿರುವಂತಹ ಆದಾಯವನ್ನು ನಾವು ಸಾಲದ ಮರುಪಾವತಿ ಮೇಲೆ ಬಳಸಬಾರದು ಅಥವಾ ಕಡಿಮೆ ಪ್ರಮಾಣದಲ್ಲಿ ಬಳಸಿ ನಾವು ಹೆಚ್ಚಾಗಿ ಅನುಭೋಗದ ವೆಚ್ಚದ ಮೇಲೆ ಬಳಸಬೇಕಂತೇಳಿ ಕೇನ್ಸ್ ಅವರು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಪೂರ್ಣೋದ್ಯೋಗ.
ಅಂದರೆ ಪೂರ್ಣೋದ್ಯೋಗದ ಸನ್ನಿವೇಶದಲ್ಲಿ ಗುಣಕದ ಮೌಲ್ಯ ಕಡಿಮೆ ಆಗಿಬಿಡುತ್ತೆ ಅಂಥೇಳಿ ಕೇನ್ಸ್ ಅವರು ಹೇಳ್ತಾರೆ. ಯಾವ ರೀತಿ ಅಂತಂದರೆ, ನಾವು ಪ್ರಿವಿಯಸ್ಲಿ ಓದಿದ್ವಿ, ಪೂರ್ಣೋದ್ಯೋಗ ಸನ್ನಿವೇಶ ಯಾವ ರೀತಿ ಇರುತ್ತೆ ಅಂದರೆ ಅಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಈಕ್ವಲ್ ಇರುತ್ತೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಈಕ್ವಲ್ ಇರುತ್ತೆ, ಮತ್ತು ಎಲ್ಲರಿಗೆ ಉದ್ಯೋಗ ಇರುತ್ತೆ, ಮತ್ತು ಎಲ್ಲರ ಆದಾಯ ಸ್ಥಿರವಾಗಿರುತ್ತೆ. ಓಕೆ, ಸೊ ಆದಾಯ ಸ್ಥಿರವಾಗಿದ್ದಾಗ ಮತ್ತು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಈಕ್ವಲ್ ಇದ್ದಾಗ ಅಲ್ಲಿ ಹೊಸ ಬೇಡಿಕೆಗಳು ಸೃಷ್ಟಿಯಾಗೋದಿಲ್ಲ. ಹೊಸ ಬೇಡಿಕೆಗಳು ಸೃಷ್ಟಿಯಾಗೋದಿಲ್ಲ ಅಂದರೆ ಅಲ್ಲಿ ಇನ್ವೆಸ್ಟ್ಮೆಂಟು ಸಹ ಹೆಚ್ಚಿಗಾಗೋದಿಲ್ಲ. ಇನ್ವೆಸ್ಟ್ಮೆಂಟ್ ಆಗಿಲ್ಲ ಅಂದರೆ ಆದಾಯವು ಸಹ ಹೆಚ್ಚಿಗಾಗೋದಿಲ್ಲ. ಹಾಗಾಗಿ ಪೂರ್ಣೋದ್ಯೋಗ ಸನ್ನಿವೇಶದಲ್ಲಿ ಗುಣಕದ ಮೌಲ್ಯ ಏನೈತಿ ಅದು ಬರ್ತಾ ಬರ್ತಾ ಕಡಿಮೆ ಆಗಿಬಿಡುತ್ತೆ ಅಂಥೇಳಿ ಕೇನ್ಸ್ ಅವರು ಹೇಳ್ತಾರೆ. ನೆಕ್ಸ್ಟ್, ಸಾಲಪತ್ರಗಳನ್ನು ಕೊಳ್ಳುವಿಕೆ. ಇಲ್ಲಿ ಸಾಲಪತ್ರಗಳನ್ನು ಕೊಳ್ಳುವುದರಿಂದ ಗುಣಕದ ಮೌಲ್ಯ ಕಡಿಮೆ ಆಗುತ್ತೆ ಅಂಥೇಳಿ JM ಕೇನ್ಸ್ ಅವರು ಹೇಳ್ತಾರೆ. ಸೊ ಯಾವ ರೀತಿ ಅಂದರೆ, ಜನರು ಏನು ಮಾಡ್ತಾರೆ, ತಮ್ಮಲ್ಲಿರುವಂತಹ ಹೆಚ್ಚಿನ ಆದಾಯವನ್ನು ಅವರು ಷೇರುಗಳನ್ನು ಖರೀದಿ ಮಾಡಲು ಅಥವಾ ಸಾಲಪತ್ರಗಳನ್ನು ಖರೀದಿ ಮಾಡಲು ಉಪಯೋಗಿಸುತ್ತಾರೆ. ಇಲ್ಲಿ ಸಾಲಪತ್ರಗಳಂದರೆ ಬಾಂಡ್ಸ್ ಆ್ಯಂಡ್ ಡಿಬೆಂಚರ್ಸ್ಗಳ ಅಂಥೇಳಿ ಅರ್ಥ. ಓಕೆ, ಇದರಿಂದ ಏನಾಗುತ್ತೆ, ಅವರು ಅನುಭೋಗದ ಮೇಲೆ ಮಾಡುವಂತಹ ವೆಚ್ಚ ಏನಿರುತ್ತಲ್ಲ ಅದು ಕಡಿಮೆ ಆಗಿಬಿಡುತ್ತೆ. ಏನು ಆದಾಯ ಇರುತ್ತೆ ಆ ಆದಾಯದಾಗಿಂದ ಹೆಚ್ಚಿನ ಪ್ರಮಾಣ ಸಾಲಪತ್ರಗಳನ್ನು ಕೊಳ್ಳುವುದರಲ್ಲಿ ಬಳಸಿದರೆ ಅನುಭೋಗದ ಮೇಲೆ ಏನು ವೆಚ್ಚ ಮಾಡ್ತಾ ಇದ್ದಾರಲ್ಲ ಅದು ಕಡಿಮೆ ಆಗಿಬಿಡುತ್ತೆ. ಇದರಿಂದ ಅನುಭೋಗದ ವೆಚ್ಚದ ಕಡಿಮೆ ಆಗೋದ್ರಿಂದ ಇದರಿಂದ ಏನಾಗ್ಬಿಡುತ್ತೆ, ಮಲ್ಟಿಪ್ಲಾಯರ್ ವ್ಯಾಲ್ಯೂ ಏನೈತಲ್ಲ ಅದನ್ನು ಸಹ ಕಡಿಮೆ ಆಗಿಬಿಡುತ್ತೆ. ನಾನು ಪ್ರಿವಿಯಸ್ಲಿ ಹೇಳಿದ್ದೆ ಎಂ ಪಿ ಸಿ ಏನೈತಲ್ಲ, ಎಂ ಪಿ ಸಿ ಹೆಚ್ಚಾದಂತೆ ಏನು ಕೆ ಅಂದರೆ ಮಲ್ಟಿಪ್ಲಾಯರ್ನು ಸಹ, ಎಂ ಪಿ ಸಿ ಹೆಚ್ಚಾದಂತೆ ಏನಾಗುತ್ತೆ, ಮಲ್ಟಿಪ್ಲಾಯರ್ನು ಸಹ ಹೆಚ್ಚಿಗಾಗ್ಬಿಡುತ್ತೆ. ಮತ್ತು ಎಂ ಪಿ ಸಿ ಕಡಿಮೆ ಆದಂತೆ ಮಲ್ಟಿಪ್ಲಾಯರ್ ವ್ಯಾಲ್ಯೂ ಏನೈತಲ್ಲ ಅದು ಕಡಿಮೆ ಆಗಿಬಿಡುತ್ತೆ. ಓಕೆ, ಇಲ್ಲಿ ಎಂ ಪಿ ಸಿ ಅಂದರೆ ಮಾರ್ಜಿನಲ್ ಪ್ರೊಫೆನ್ಸಿಟಿ ಟು ಕನ್ಸ್ಯೂಮ್. ನಾವು ನಮ್ಮ ಆದಾಯದಿಂದ ಎಷ್ಟು ಪ್ರಮಾಣದಲ್ಲಿ ಅನುಭೋಗದ ಮೇಲೆ ಬಳಸ್ತಾ ಇದ್ದೀವಿ ಅನ್ನೋದನ್ನು ಸೂಚಿಸುತ್ತೆ. ಸೊ ಇಲ್ಲಿ ಎಂ ಪಿ ಸಿ ಕಡಿಮೆ ಆಯ್ತಂದರೆ ಮಲ್ಟಿಪ್ಲೈ ವ್ಯಾಲ್ಯೂ ಸಹ ಕಡಿಮೆ ಆಗಿಬಿಡುತ್ತೆ. ಇಲ್ಲಿ ಸಾಲಪತ್ರಗಳನ್ನು ಕೊಳ್ಳುವುದರ ಮೇಲೆ ನಾವು ಹೆಚ್ಚಿನ ನಮ್ಮ ಆದಾಯವನ್ನು ಬಳಸಿದರೆ ನಮ್ಮ ಎಂ ಪಿ ಸಿ ಏನಾಗಿಬಿಡುತ್ತೆ, ಕಡಿಮೆ ಆಗಿಬಿಡುತ್ತೆ. ಈ ಎಂ ಪಿ ಸಿ ಕಡಿಮೆ ಆಯ್ತಂದರೆ ಮಲ್ಟಿಪ್ಲೈಯರ್ ವ್ಯಾಲ್ಯೂ ಆಟೋಮೆಟಿಕ್ಲಿ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಏನು ಆದಾಯ ಇರುತ್ತಲ್ಲ ಅದನ್ನು ಹೆಚ್ಚಾಗಿ ನಾವು ಅನುಭೋಗದ ಮೇಲೆ ಬಳಸಬೇಕು, ವಿನಃ ಸಾಲಪತ್ರಗಳ ಮೇಲೆ ಬಳಸಬಾರದು ಅಂಥೇಳಿ ಕೇನ್ಸ್ ಅವರು ಹೇಳ್ತಾರೆ. ನೆಕ್ಸ್ಟ್, ಬೆಲೆ ಏರಿಕೆ. ಇಲ್ಲಿ ಬೆಲೆ ಏರಿಕೆ ಸನ್ನಿವೇಶದಲ್ಲಿ ಈ ಗುಣಕ ಅನ್ವಯವಾಗುವುದಿಲ್ಲ ಅಂಥೇಳಿ ಕೇನ್ಸ್ ಅವರು ಹೇಳ್ತಾರೆ. ಸೊ ಯಾವ ರೀತಿ ಅಂತಂದರೆ, ಬೆಲೆ ಏರಿಕೆ ಆಗೋದ್ರಿಂದ ಏನು ಎಂ ಪಿ ಸಿ ಏನೈತಲ್ಲ ಮಾರ್ಜಿನಲ್ ಪ್ರೊಫೆನ್ಸಿಟಿ ಟು ಕನ್ಸ್ಯೂಮ್ ಇದು ಬದಲಾವಣೆ ಆಗುತ್ತೆ. ಅಂದರೆ ಇಲ್ಲಿ ಅನುಭೋಗದ ವೆಚ್ಚ ಅಧಿಕವಾಗಿಬಿಡುತ್ತೆ ಅಂಥೇಳಿ ಹೇಳ್ತಾರೆ. ಅಂದರೆ ಕೇನ್ಸ್ ಅವರು ಏನು ಹೇಳ್ತಾರೆ, ತಮ್ಮ ಈ ಸಿದ್ಧಾಂತದ ಕಲ್ಪನೆಗಳಲ್ಲಿ ಎಂ ಪಿ ಸಿ ಏನಿರುತ್ತೆ ಕಾನ್ಸ್ಟೆಂಟ್ ಇರಬೇಕಂಥೇಳಿ ಹೇಳ್ತಾರೆ. ಏನು ಮಾರ್ಜಿನಲ್ ಪ್ರೊಫೆನ್ಸಿಟಿ ಟು ಕನ್ಸ್ಯೂಮ್ ಏನೈತಲ್ಲ ಅದು ಕಾನ್ಸ್ಟೆಂಟ್ ಇರಬೇಕು, ಸ್ಥಿರವಾಗಿರಬೇಕು. ಓಕೆ, ಎಂ ಪಿ ಸಿ ಏನೈತಲ್ಲ ಅದು ಸ್ಥಿರವಾಗಿರಬೇಕು ಅಂಥೇಳಿ ಹೇಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಬೆಲೆ ಹೆಚ್ಚಿಗಾಗೋದ್ರಿಂದ ನಾವು ಅನುಭೋಗದ ಮೇಲೆ ಮಾಡುವ ವೆಚ್ಚವು ಸಹ ಹೆಚ್ಚಿಗಾಗ್ಬಿಡುತ್ತೆ. ಅಂದರೆ ಇಲ್ಲಿ ಏನಾಗ್ತಾ ಇದೆ, ಮಾರ್ಜಿನಲ್ ಪ್ರೊಫೆನ್ಸಿಟಿ ಟು ಕನ್ಸ್ಯೂಮ್ ಕಾನ್ಸ್ಟೆಂಟ್ ಇರ್ತಾ ಇಲ್ಲ, ಅದು ಹೆಚ್ಚಿಗಾಗ್ತಾ ಇದೆ. ನಾವು ಪ್ರಿವಿಯಸ್ಲಿ ಏನು ಓದಿದ್ವಿ, ನಮ್ಮ ಆದಾಯ ಹೆಚ್ಚಾದಂತೆ ಏನು ನಾವು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ತೀವಲ್ಲ ಅದು 50%. ಅಂದರೆ ಮೊದಲು 10,000 ಇದ್ದಿದ್ದು ಅದರಲ್ಲಿ ನಾವು 5,000 ಅಂದರೆ 100 crores ಇದ್ದಿದ್ದು ಅದರಲ್ಲಿ ನಾವು 50 crores ಏನು ಮಾಡ್ತಾಯಿದ್ವಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಮತ್ತು ರಿಮೈನಿಂಗ್ 50 crores ಏನು ಮಾಡ್ತಾಯಿದ್ವಿ ಸೇವಿಂಗ್ ಮಾಡ್ತಾಯಿದ್ವಿ. ಮತ್ತು ಆ ಏನು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ತಿದ್ವಿ ಆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮತ್ತೊಬ್ಬರಿಗೆ ಆದಾಯವಾಗಿ ಪರಿವರ್ತನೆಯಾಗಿ ಅವರು ಆ 50 crores ಏನು ಆದಾಯ ಐತಲ್ಲ ಅದರಲ್ಲಿ ಮತ್ತು ಅವರು 25 crores ಏನು ಮಾಡ್ತಾಯಿದ್ದಾರೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದಾರೆ. ಒಂದು ವೇಳೆ ಬೆಲೆ ಹೆಚ್ಚಿಗೆ ಏರಿಕೆ ಆಗೋದ್ರಿಂದ ಏನಾಗುತ್ತೆ, ಆ 25 crores ಏನು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರಲ್ಲ ಅದರಲ್ಲಿ ಸಹ ಇನ್ಕ್ರೀಸ್ ಆಗಿಬಿಡುತ್ತೆ. ಇಲ್ಲಿ ಏನಾಗ್ತಾ ಇದೆ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಕಾನ್ಸ್ಟೆಂಟ್ ಇರ್ತಾ ಇಲ್ಲ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಹೆಚ್ಚಿಗೆ ಆಗ್ತಾ ಇದೆ. ಸೊ ಹಾಗಾಗಿ ಈ ಬೆಲೆ ಏರಿಕೆ ಸನ್ನಿವೇಶದಲ್ಲಿ ಗುಣಕದ ಏನು ಪರಿಕಲ್ಪನೆ ಆಯ್ತಲ್ಲ ಅದು ನಿಖರವಾಗಿ ಕಾರ್ಯನಿರ್ವಹಿಸುವುದಿಲ್ಲ ಅಂಥೇಳಿ ಕೇನ್ಸ್ ಅವರು ಹೇಳ್ತಾರೆ. ಇಲ್ಲಿಗೆ
ಈ ವಿಡಿಯೋ ಮುಕ್ತಾಯವಾಯಿತು. ಧನ್ಯವಾದ.